ಸುಕೃತ ಜ್ಯೋತಿಷ್ಯ ಕೇಂದ್ರ ಚಾನಲ್ ವೀಕ್ಷಣೆ ಮಾಡ್ತಾ ಇರೋ ಎಲ್ಲ ಬಂಧುಗಳಿಗೂ ನಮಸ್ಕಾರ. ಎಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮೆಲ್ಲ ಆಸೆ ಆಕಾಂಕ್ಷೆಗಳು ಮನದ ಒಂದು ಆಸೆಗಳು ದೇವರ ಒಂದು ಅನುಗ್ರಹದಿಂದ ಪೂರ್ಣಗೊಳ್ಳಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ಕೊತೀನಿ. ಈ ವಾರದ ಜ್ಯೋತಿಷ್ಯ 17ನೇ ತಾರೀಕು ಅಂದರೆ ಭಾನುವಾರದಿಂದ ಶನಿವಾರ 23ರವರೆಗೂ. ಸಾಮಾನ್ಯವಾಗಿ ಈ ವಾರ ಹೇಗಿರುತ್ತಪ್ಪ ಅಂದರೆ, ಆತುರಪಟ್ಟು ಕೆಲಸ ಕಾರ್ಯಗಳನ್ನು ಆರಂಭ ಮಾಡ್ತೀವಿ, ಬೇಗ ಮುಗಿದೋಗಬೇಕು ಅನ್ನೋ ಒಂದು ಮನಸ್ಸಿರುತ್ತೆ. ಹಾಗೆಯೇ ಎಷ್ಟೇ ಆತುರಪಟ್ಟರೂ ಕೂಡ ನಿಮ್ಮ ಮನಸ್ಸು ನಿಮ್ಮ ಒಂದು ಹತೋಟಿಗೆ ಬರುತ್ತೆ. ಈ ಕಾರಣದಿಂದ ಕಷ್ಟ ಆದರೂ ಕೂಡ ನಿಮ್ಮ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸ್ತೀರಿ. ಅದರ ನಡುವೆ ಏನಾಗುತ್ತಪ್ಪ ಅಂದರೆ, ಅನಿವಾರ್ಯವಾಗಿ ಅಥವಾ ಯಾವುದೋ ಒಂದು ಪ್ರಭಾವಕ್ಕೆ ಒಳಗಾಗಿ ನೀವು ಈ ತೆಗೆದುಕೊಂಡಿರುವಂತಹ ಒಂದು ಡಿಸಿಷನ್ಸ್ ಅಥವಾ ತೀರ್ಮಾನಗಳನ್ನು ಬದಲಾಯಿಸಬೇಕಾಗುತ್ತೆ. ಒಟ್ಟಾರೆ ಅದೇನೇ ಬದಲಾವಣೆ ಅಂದರೂ ಕೂಡ ಶತಾಯುಗತಾಯ ಪ್ರಯತ್ನಪಟ್ಟು ನಿಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಸಂಪೂರ್ಣಗೊಳಿಸ್ತೀರಿ, ಜವಾಬ್ದಾರಿಗಳನ್ನು ಪೂರ್ಣಗೊಳಿಸ್ತೀರಿ. ಅದು ಈ ವಾರದ ಒಂದು ಸಾಮಾನ್ಯವಾದಂತಹ ವಿಚಾರ. ಇನ್ನು ನಿಮ್ಮ ರಾಶಿಗೆ ಅನುಗುಣವಾಗಿ ಈ ವಾರ ಯಾವ ರೀತಿಯ ಫಲ ಸಿಗುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸೋಣ ಬನ್ನಿ. ನೀವು ಮೇಷರಾಶಿಯಲ್ಲಿ ಹುಟ್ಟಿದರೆ ಅನಿರೀಕ್ಷಿತವಾಗಿ ನೀವು ಮರ್ತುಬಿಟ್ಟಿರ್ತೀರಿ. ನಿಮ್ಮ ಮನಸ್ಸಿಗೆ ಒಂದು ನೆಗೆಟಿವ್ ಥಾಟ್ಸ್ ಬಂದಿರುತ್ತೆ. ಅದೇನಪ್ಪ ಅಂದರೆ ಯಾವುದೋ ಒಂದು ಜಮೀನು ಅಥವಾ ಯಾವುದೋ ಒಂದು ಮನೆ ನಿಮಗೆ ಸಿಗಲ್ಲ ಅಂತ. ಅದು ಸ್ವಂತ ಮನೆಯೇ ಆಗಬೇಕು ಅಂತಲ್ಲ, ಒಂದು ವೇಳೆ ಬಾಡಿಗೆ ಮನೆ ಆದ್ರೂ ಸರಿಯೇ, ನಿಮಗೆ ತುಂಬ ಇಷ್ಟವಾಗಿರೋದು ಏನಾಗುತ್ತೆ, ಮರ್ತೋಗಿರ್ತೀರಿ. ಅನಿರೀಕ್ಷಿತವಾಗಿ ಆ ಒಂದು ಪ್ರದೇಶಕ್ಕೆ ಸಂಬಂಧಪಟ್ಟಂತಹ ಒಬ್ಬ ವ್ಯಕ್ತಿಯ ಒಂದು ಪ್ರಭಾವದಿಂದ ನಿಮ್ಮ ಮನಸ್ಸನ್ನು ಗೆದ್ದಿದ್ದ ಆ ಒಂದು ಮನೆ ನಿಮ್ಮ ಪಾಲಾಗುತ್ತೆ. ಅಂದರೆ ನಿಮ್ಮ ಸ್ವಂತ ಆಗ್ಬಿಡುತ್ತೆ ಅಂತಲ್ಲ, ಸ್ವಂತ ಕೊಂಡ್ಕೊಂಬಕ್ಕೆ ಹೋದರೆ ಸ್ವಂತ ಆಗುತ್ತೆ, ಅಥವಾ ಬಾಡಿಗೆ ಮನೆ ನಿಮಗಿಷ್ಟ ಇರೋ ಕಡೆ ಹೋಗೋ ಒಂದು ಸಾಧ್ಯತೆ ಇದೆ. ಇನ್ನು ನಿಮ್ಮ ತಾಯಿಯ ಜೊತೆ ಉತ್ತಮ ಬಾಂಧವ್ಯ ಇರುತ್ತೆ. ನಿಮ್ಮ ತಾಯಿಯ ಜೊತೆ ಇದ್ದ ಅನಾವಶ್ಯಕವಾದಂತಹ ವಾದ ವಿವಾದಗಳು ದೂರವಾಗುತ್ತೆ, ಅದು ಕಂಡು ಬರ್ತಾಯಿದೆ. ಯಾವುದೇ ಒಂದು ಕಷ್ಟ ನಷ್ಟಗಳು ಎದುರಾಗಲಿ, ಯಾವುದೇ ರೀತಿಯ ಬೇಸರ ಇರಲಿ, ನೀವು ಅದನ್ನು ಹೆಚ್ಚಾಗಿ ನಿಮ್ಮ ಮನಸ್ಸಿಗೆ ತಗೊಂಬಲ್ಲ. ಅದರಿಂದ ಸ್ವಲ್ಪ ಚಿಂತೆ ಮಾಡುವುದು ಕಡಿಮೆ ಈ ಒಂದು ವಾರದಲ್ಲಿ. ಕಾರಣ ಏನಪ್ಪ ಅಂದರೆ, ಆತುರ ಆದರೂ ಕೂಡ ನೀವು ನಿಮ್ಮ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸೋದ್ರಲ್ಲಿ ಸಂಪೂರ್ಣ ಯಶಸ್ವಿಯಾಗ್ತೀರಿ. ಇದಕ್ಕೆ ಒಂದು ಕಾರಣ ನಿಮ್ಮಲ್ಲಿರೋ ಒಂದು ಹಠದ ಸ್ವಭಾವ ಸಹ ಹೌದು. ಕಾರಣ ಏನಪ್ಪ ಅಂದರೆ, ನಿಮ್ಮ ಸುತ್ತಮುತ್ತಲಿನ ಜನ ಏನು ಮಾಡ್ತಾರೆ, ನಿಮ್ಮಲ್ಲಿರುವ ಒಳ್ಳೆಯತನವನ್ನು ಮರೀತಾರೆ ಅಥವಾ ಅದನ್ನು ಮರೆ ಮಾಡಿಸ್ತಾರೆ. ನೀವು ಮಾಡೋ ಒಂದು ಸಣ್ಣ ಪುಟ್ಟ ತಪ್ಪುಗಳನ್ನು ದೊಡ್ಡದಾಗಿ ಬಿಂಬಿಸ್ತಾರೆ. ಇದರಿಂದ ನಿಮ್ಮಲ್ಲಿ ಹಠದ ಸ್ವಭಾವ ಬರುತ್ತೆ. ಇದೇ ಕಾರಣ ನೀವು ಈ ವಾರ ಅಭೂತಪೂರ್ವ ಯಶಸ್ಸನ್ನು ಕಾಣ್ತೀರಿ. ಸದಾಕಾಲ ಸಂತೋಷದಿಂದ ಇರ್ತೀರಿ. ಅದು ನಿಮ್ಮ ಮುಖ ಭಾವನೆಯಲ್ಲಿ ಸಹ ಕಾಣಸಿಗುತ್ತೆ. ಹಾಗೆ ನಿಮ್ಮ ಬಾಳ ಸಂಗಾತಿಯ ಯೋಚನಾ ಲಹರಿಯೇ ಬೇರೆ ಇರುತ್ತೆ. ನೀವೊಂದು ವೇಳೆ ತಪ್ಪು ಹಾದಿ ಹಾಗನ್ಬಿಟ್ಟು ತಪ್ಪು ಮಾಡೋಕ್ಕೆ ಹೋಗಬೇಡಿ. ತಪ್ಪು ಹಾದಿಯಲ್ಲಿ ನಡೆಯುವ ವೇಳೆ, ತಪ್ಪು ತೀರ್ಮಾನವನ್ನು ತೆಗೆದುಕೊಳ್ಳುವಂತಹ ವೇಳೆಯಲ್ಲಿ ನಿಮ್ಮ ಬಾಳ ಸಂಗಾತಿ ಅದನ್ನು ಸರಿಪಡಿಸ್ತಾರೆ. ಅದು ಬೇರೆಯವರೆಲ್ಲ ದೂರ ಇದ್ದರೂ ಕೂಡ ನಿಮ್ಮ ಕುಟುಂಬದ ಸದಸ್ಯರು ಸದಾಕಾಲ ನಿಮಗೆ ಒಳ್ಳೆಯದನ್ನೇ ಬಯಸ್ತಾರೆ. ಹಾಗೆ ನಿಮಗೆ ಒಳ್ಳೆಯದು ಆಗಲಿ ಅನ್ನೋ ಒಂದು ರೀತಿಯಲ್ಲಿ ತಮ್ಮ ಪ್ರಯತ್ನವನ್ನು ಸಹ ಮಾಡ್ತಾರೆ. ಇದು ಮುಖ್ಯವಾದ್ದು. ಆರೋಗ್ಯದಲ್ಲಿ ಯಾವುದೇ ಒಂದು ತೊಂದರೆ ಇಲ್ಲ. ಅದು ಆನಂತರ ಸ್ವಲ್ಪ ಈ ವಯೋವೃದ್ಧರು, ಸುಮಾರು ಒಂದು 70 ವರ್ಷ ದಾಟಿರೋರು, ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ತಗೊಳ್ಳಿ. ಉದಾಹರಣೆ ಏನಾಗ್ಬೋದಪ್ಪ ಅಂದರೆ, ಒಂದು ಬಾಯಿ ಚಪ್ಪಲ ಅಂತೀವಲ್ಲ, ಆ ಥರ ನಿಮ್ಮ ದೇಹಕ್ಕೆ ಸರಿ ಹೊಂದದಂತಹ ಆಹಾರ ಸ್ವೀಕಾರ ಮಾಡುವಂತಹ ಸಾಧ್ಯತೆ ಇದೆ. ಅಂದರೆ ನಿಮ್ಮ ತಪ್ಪಿನಿಂದ ಆರೋಗ್ಯದಲ್ಲಿ ನಿಮಗೆ ತೊಂದರೆಯಾಗುವಂತಹ ಸಾಧ್ಯತೆ ಇದೆ. ಎಚ್ಚರಿಕೆ ಇರಲಿ. ಹಣಕಾಸಿನ ತೊಂದರೆ ಇಲ್ಲ, ಒಳ್ಳೆಯದಾಗುತ್ತೆ. ವೃಷಭ ರಾಶಿಯಲ್ಲಿ ಹುಟ್ಟಿರೋರು, ಇವರಿಗೆ ಅನಿರೀಕ್ಷಿತವಾದಂತಹ ಧನಾಗಮ ಇದೆ. ಹಣದ ವಿಚಾರ ಮುಖ್ಯವಾಗಿ ಅನಿರೀಕ್ಷಿತ ಲಾಭ ಇದೆ.
ಆದರೆ ಇಲ್ಲಿ ನಿಮಗೆ ಹಣದ ಅನುಕೂಲತೆ ಹೇಗೆ ಉಂಟಾಗುತ್ತೋ ಅದೇ ರೀತಿಯಲ್ಲಿ ಅನಿರೀಕ್ಷಿತವಾದ ಖರ್ಚು ವೆಚ್ಚಗಳು ಸಹ ಇದ್ದೇ ಇರುತ್ತೆ. ಈ ಕಾರಣದಿಂದ ನಿಮಗೆ ಒಂದು ವೇಳೆ ದೊಡ್ಡ ಮೊತ್ತದ ಹಣ ನಿಮ್ಮ ಕೈ ಸೇರಿದರೆ ಅದರಲ್ಲಿ ಸ್ವಲ್ಪ ಪಾಲನ್ನು ತೆಗೆದಿಡೋದು ಒಳ್ಳೆಯದು. ಇಲ್ಲದೆ ಹೋದರೆ ಹಣದ ಕೊರತೆಗೆ ಒಳಗಾಗ್ತೀರಿ. ನಿಮ್ಮ ಮನಸ್ಸಿಗೆ ಬೇಸರ ಇದ್ದರೂ ಬೇಡ ಅನಿಸಿದ್ರು ಬೇರೆಯವರಿಂದ ಹಣದ ಸಹಾಯವನ್ನು ಪಡಿಬೇಕಾಗುತ್ತೆ. ಇಲ್ಲಿ ಮುಖ್ಯವಾಗಿ ನಿಮ್ಮ ಮಾತನ್ನು ಪ್ರತಿಯೊಬ್ಬರು ನಂಬುತ್ತಾರೆ, ನಿಮ್ಮನ್ನು ಸಹ ನಂಬ್ತಾರೆ, ನಿಮ್ಮ ಮಾತಿಗೆ ವಿಶೇಷವಾದಂತಹ ಗೌರವವನ್ನು ನೀಡ್ತಾರೆ. ಈ ಕಾರಣದಿಂದ ನಿಮ್ಮ ಯಾವುದೇ ಒಂದು ಕೆಲಸ ಕಾರ್ಯಗಳು ಅಪೂರ್ಣಗೊಳ್ಳಲ್ಲ. ಯಾವುದೇ ರೀತಿಯ ಕೆಲಸ ಕಾರ್ಯಗಳಿದ್ದರೂ ಕೂಡ ನೀವು ಸುಲಭವಾಗಿ ಅದನ್ನು ಪರಿಪೂರ್ಣಗೊಳಿಸ್ತೀರಿ. ಅದು ಇನ್ನು ಸ್ವಂತ ವಾಹನ ಇದ್ದರೆ, ಮುಖ್ಯವಾಗಿ ಈ ಮೋಟ್ರ್ ಬೈಕು, ಸ್ಕೂಟರು, ಅದರಲ್ಲೂ ಮೋಟರ್ ಬೈಕ್ ಇದ್ದರೆ, ಅಂದರೆ ಹೇಳ್ತೀವಲ್ಲ ಪಲ್ಸಾರು ಅಂತವೆಲ್ಲ ಹೇಳ್ತೀವಲ್ಲ, ಅಂಥದ್ದಿದ್ದರೆ ಅದನ್ನು ಚಾಲನೆ ಮಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇದೆ. ಅಂದರೆ ಬೇರೆ ಬಂದು ಯಾರೋ ಏನೋ ಮಾಡ್ಬಿಡ್ತಾರೆ ಅಂತಲ್ಲ, ಯಾವಾಗಲೂ ಹೇಳ್ತಾ ಇರ್ತೀನಿ ಹಾಗೆ ನೀವೇ ನಿಮ್ಮ ತಪ್ಪಿನಿಂದ ಜಾರಿ ಬೀಳುವಂತಹ ಸಾಧ್ಯತೆ ಇದೆ. ನಿಮಗೆ ಎಷ್ಟೇ ಒಂದು ಅನುಭವ ಇದ್ದರೂ ಕೂಡ ಕನ್ಫ್ಯೂಷನ್ ಏನು ಮಾಡ್ತೀರಿ, ಕ್ರಾಸ್ ಮಾಡುವಾಗ ಬ್ರೇಕ್ ಹಾಕ್ಬಿಡ್ತೀರಿ. ಆವಾಗ ಅಂತಹ ಸಂದರ್ಭ ಅಂದರೆ ನಿಮ್ಮ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಂಬೋದು ತುಂಬ ಒಳ್ಳೆಯದು. ನಿಮ್ಮ ತಂದೆಯವರು ಸ್ವಂತ ವ್ಯವಹಾರಗಳನ್ನು ಮಾಡ್ತಾಯಿದ್ದರೆ ಅದರಲ್ಲಿ ಅನಿರೀಕ್ಷಿತವಾದಂತಹ ಲಾಭ ಸಿಗುತ್ತೆ, ಉತ್ತಮ ಉನ್ನತಿ ಸಹ ಸಿಗುತ್ತೆ. ನಿಮ್ಮ ತಂದೆ ನಿಮಗೆ ಹೊಸ ವಾಹನವನ್ನು ಕೊಳ್ಳಲು ಹಣದ ಸಹಾಯವನ್ನು ಮಾಡುವಂತಹ ಸಾಧ್ಯತೆ ಇದೆ. ನಿಮ್ಮ ತಾಯಿಯವರ ಮನಸ್ಸಿನಲ್ಲಿ ಬೇಸರ ಇರುತ್ತೆ. ಕಾರಣ ಏನಪ್ಪ ಅಂದರೆ ಕುಟುಂಬಕ್ಕೆ ಅವರು ತುಂಬ ಕಷ್ಟಪಡ್ತಾರೆ, ತುಂಬ ತ್ಯಾಗವನ್ನು ಮಾಡ್ತಾರೆ. ಅದನ್ನು ಯಾರೊಬ್ಬರೂ ಗುರುತಿಸಲ್ಲ. ನಿಮ್ಮ ತಂದೆ ಸಹ ಗುರುತಿಸಲ್ಲ, ಮಕ್ಕಳಾದ ನೀವು ಗುರುತಿಸಲ್ಲ. ಇದರಿಂದ ಅವರ ಮನಸ್ಸಿಗೆ ಬೇಸರ ಇರುತ್ತೆ. ಸಾಧ್ಯವಾದಷ್ಟು ನಿಮ್ಮ ತಾಯಿ ಅಂತಲ್ಲ, ನಿಮ್ಮ ಕುಟುಂಬದಲ್ಲಿ ಒಳ್ಳೆಯ ಒಂದು ಈ ಪರಿಸರ ಇರುತ್ತೆ. ಎಲ್ಲರ ಸಣ್ಣ ಪುಟ್ಟ ಕೆಲಸವನ್ನು ನೀವು ಶ್ಲಾಘಿಸಬೇಕು. ಆಗ ಒಂದು ಸಂತೋಷ ಇರುತ್ತೆ. ಹಣಕಾಸಿನ ತೊಂದರೆ ಇಲ್ಲ, ನಿಮ್ಮ ಮನಸ್ಸು ಸಂಪೂರ್ಣ ಪ್ರಸನ್ನತೆಯಿಂದ ಕೂಡಿರುತ್ತೆ. ಪಾಲುಗಾರಿಕೆಯ ವ್ಯವಹಾರ ಇದ್ದಲ್ಲಿ ಅದನ್ನು ಬಿಟ್ಬಿಡ್ತೀರಿ. ಉದ್ಯೋಗದಲ್ಲಿರುವವರಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಮನಸ್ಸಿನಲ್ಲಿ ಏನಿದೆ ಆ ಎಲ್ಲ ಒಂದು ಆಸೆ ಆಕಾಂಕ್ಷೆಗಳು ಪೂರ್ಣಗೊಳ್ಳುತ್ತೆ, ತೊಂದರೆ ಕಂಡು ಬರ್ತಿಲ್ಲ. ಮಿಥುನ ರಾಶಿಯಲ್ಲಿ ಜನಿಸಿರೋರು ಏನು ಮಾಡ್ತಾರೆ, ಇವರ ಮನಸ್ಸು ಯಾವ ರೀತಿ ಇರುತ್ತೆ ಅಂದರೆ ಚೆನ್ನಾಗಿ ಹಣವನ್ನು ಸಂಪಾದನೆ ಮಾಡಬೇಕು, ಅಥವಾ ಹೊಸ ಮನೆಯನ್ನು ಕೊಡಬೇಕು, ಇಲ್ಲ ಹೊಸ ವಾಹನವನ್ನು ಕೊಡಬೇಕು, ಈ ಥರ ಇರುತ್ತೆ. ಇದರಲ್ಲಿ ಒಂದು ವಿಚಾರ ಸತ್ಯ ಆಗುತ್ತೆ. ಅದೇನಪ್ಪ ಅಂದರೆ ಸ್ವಂತ ಮನೆ ಅಥವಾ ಸ್ವಂತ ಜಮೀನನ್ನು ಕೊಳ್ಳುವಂತಹ ಒಂದು ಯೋಗ ಇದೆ. ಅದರಲ್ಲೂ ಬೇರೆಯವರು ಭಯ ಪಡ್ತಾರೆ. ಪಶ್ಚಿಮ ದಿಕ್ಕು, ದಕ್ಷಿಣ ದಿಕ್ಕು, ಆ ಕಡೆ ಸೈಟ್ ತೊಗೋಬಾರ್ದು, ಅಲ್ಲಿ ಮನೆ ಮುಂಬಾಗಿಲಿರಬಾರ್ದು, ಇವೆಲ್ಲ ಭಯ ಪಡ್ತಾರೆ. ಆದರೆ ಇವರೇನು ಮಾಡ್ತಾರೆ, ಒಂದು ರೀತಿ ಈ ಹಠದ ಸ್ವಭಾವ. ಇವರು ಹೇಳ್ತಾರೆ ಬೇರೆಯವರು ತಪ್ಪು ಅಂತ, ಆದರೂ ಒಪ್ಪಲ್ಲ. ಪಶ್ಚಿಮ ದಿಕ್ಕು ಅಥವಾ ದಕ್ಷಿಣ ದಿಕ್ಕಿನಲ್ಲಿರುವಂತಹ ಈ ಜಮೀನನ್ನು ಅಥವಾ ಮನೆಯನ್ನು ಇವರು ಕೊಳ್ಳುವಂತಹ ಸಾಧ್ಯತೆ ಕಂಡುಬರ್ತಿದೆ. ಇನ್ನು ಇವರ ಬಂಧು ಬಳಗದವರು ಇವರ ಒಳ್ಳೆಯತನವನ್ನು ನೋಡ್ತಾರೆ. ಹಾಗೆ ಇವರಲ್ಲಿರೋ ಒಂದು ಆ ಪ್ರಭಾವಿ ಒಂದು ಶಕ್ತಿಯನ್ನು ನೋಡ್ತಾರೆ. ಆದ್ದರಿಂದ ತಮ್ಮ ಸ್ವಾರ್ಥವನ್ನು ಬಳಸಿಕೊಳ್ಳಲ್ಲ, ಬಗೆಹರಿಸೋದಕ್ಕೆ, ತಮ್ಮ ಕೆಲಸ ಕಾರ್ಯಗಳನ್ನು ಪೂರೈಸೋದಕ್ಕೆ ಸ್ವಾರ್ಥ ಬುದ್ಧಿಯಿಂದ ಇವರ ಒಂದು ಪ್ರೀತಿ ವಿಶ್ವಾಸವನ್ನು ಗಳಿಸೋದಕ್ಕೆ ನೋಡ್ತಾರೆ. ಆದರೆ ಇವರು ತುಂಬ ಚೂಸಿ, ಎಲ್ಲರೂ ಹತ್ತಿರ ಬಿಡಲ್ಲ. ಇವರ ಮನಸ್ಸಿಗೆ ಸರಿ ಅಂದವರು ಮಾತ್ರ ಹತ್ತಿರ ಸರಿಸ್ತಾರೆ. ಇದರಿಂದ ಬಂಧು ಬಳಗದವರ ಜೊತೆ ಅನಾವಶ್ಯಕವಾದಂತಹ ವಾದ ವಿವಾದಗಳು ಉಂಟಾಗುವಂತಹ ಸಾಧ್ಯತೆ ಇದೆ. ಇನ್ನು ನಿಮ್ಮ ತಾಯಿಯವರ ವಿಚಾರಕ್ಕೆ ಬಂದಾಗ, ನಿಮ್ಮ ತಾಯಿಯವರಿಗೆ ಉಡುಗೊರೆಯಾಗಿ ಅವರ ತವರು ಮನೆಯಿಂದ, ಅದರಲ್ಲೂ ನಿಮ್ಮ ಸೋದರ ಮಾವ ಅಂದರೆ ನಿಮ್ಮ ತಾಯಿಯವರ ಅಣ್ಣ ತಮ್ಮಂದರಿಂದ ಹಣದ ಸಹಾಯ ದೊರೆಯುತ್ತೆ. ಹಣದ ಸಹಾಯ ಅಲ್ಲ, ಉಡುಗೊರೆಯ ರೂಪದಲ್ಲಿ ಹಣ ದೊರೆಯುತ್ತೆ. ಇದು ಅವರೇನು ಮಾಡ್ತಾರೆ, ಈ ಕುಟುಂಬದ ಒಂದು ಉನ್ನತಿಗೋಸ್ಕರ ಖರ್ಚು ಮಾಡಿಬಿಡ್ತಾರೆ. ಸ್ವಂತ ವಾಹನ ಇರುತ್ತೆ,
ಆದರೆ ಅದು ರಿಪೇರಿಗೆ ಬರುತ್ತೆ, ದುಡ್ಡು ಜಾಸ್ತಿ ಖರ್ಚಾಗುತ್ತೆ. ನಿಮ್ಮ ಮನಸ್ಸಿನ ಬೇಸರ ದೂರ ಮಾಡೋಕ್ಕೆ, ಮನಸ್ಸಿಗೆ ಶಾಂತಿ ಅನ್ನೋದು ಬೇಕಲ್ಲ, ಅದಕ್ಕಿಂತಲೂ ಹೆಚ್ಚಾಗಿ ನಿಮ್ಮ ಮಕ್ಕಳ ಸಂತೋಷದ ಕಾರಣಕ್ಕೆ ಏನು ಮಾಡ್ತೀರಿ, ಕುಟುಂಬದ ಸದಸ್ಯರ ಜೊತೆ ಇಲ್ಲಿ ದೂರದ ಪ್ರದೇಶಕ್ಕೆ, ಅದರಲ್ಲೂ ಈ ಯಾತ್ರಾ ಸ್ಥಳಕ್ಕೆ ಭೇಟಿಯನ್ನು ನೀಡ್ತೀರಿ. ಧಾರ್ಮಿಕ ಕೆಲಸ ಕಾರ್ಯಗಳನ್ನು ಮಾಡ್ತೀರಿ. ದೇವರಿಗೆ ಸಂಬಂಧಪಟ್ಟಂತೆ ಒಂದು ದೊಡ್ಡ ಮಟ್ಟದ ಹೋಮ ಹವನ ಇಂತಹ ಕಾರ್ಯಗಳನ್ನು ಮಾಡ್ತೀರಿ. ಅದು ಈ ವಾರ ಒಂದು ವಿಶೇಷ. ಉತ್ತಮ ಆದಾಯ ಇರುತ್ತೆ, ಆದಾಯಕ್ಕೇನು ಕೊಡ್ತಾ ಇಲ್ಲ. ಹಾಗೆ ನೀವೇನೇ ಖರ್ಚನ್ನು ಹುಡ್ಕೊಂಡು ಹೋಗ್ತೀರಿ. ಆದ್ದರಿಂದ ನಿಮ್ಮ ಕೈಯಲ್ಲಿ ಹಣಕಾಸು ನಿಲ್ಲಲ್ಲ. ಈ ವಾರಾಂತ್ಯಕ್ಕೆ ಹಣದ ಕೊರತೆ ನಿಮ್ಮನ್ನು ಕಾಡುತ್ತೆ. ಎಚ್ಚರಿಕೆಯಿಂದ ಇದೆ. ಕಟಕ ರಾಶಿಯಲ್ಲಿ ನೀವು ಜನಿಸಿದರೆ ಮುಖ್ಯವಾಗಿ ಮಕ್ಕಳ ವಿಚಾರಕ್ಕೆ ಬಂದಾಗ ಅವರಲ್ಲಿದ್ದ ಆರೋಗ್ಯದಲ್ಲಿನ ಒಂದು ಸಮಸ್ಯೆ ದೂರವಾಗುತ್ತೆ. ಯಾವುದೇ ಒಂದು ತೊಂದರೆ ಇರಲ್ಲ. ಹಾಗೆಯೇ ನವದಂಪತಿಗಳಿಗೆ ಸಂತಾನ ಲಾಭ ಅದು ಸಹ ಕಂಡುಬರ್ತಾ ಇದೆ. ನಿಮ್ಮ ಮನಸ್ಸಿಗೆ ಇಷ್ಟವಾಗುವಂತಹ ಹೊಸ ವಾಹನವನ್ನು ತಗೋತೀರಿ. ಹಾಗೆ ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ನಿಮಗೇನಾದರೂ ಚರ್ಮದ ತೊಂದರೆ ಇದ್ದಲ್ಲಿ ಅದು ಪರಿಹಾರಗೊಳ್ಳುತ್ತೆ. ಅದಕ್ಕೊಂದು ಉತ್ತಮ ಪರಿಹಾರ ಸಿಗುತ್ತೆ, ಬಗೆಹರಿಯುತ್ತೆ, ತೊಂದರೆ ಏನಿಲ್ಲ. ನಿಮ್ಮ ಮನಸ್ಸು ನಿಮ್ಮ ಹತೋಟಿಯಲ್ಲಿರುತ್ತೆ. ಯಾರೇನಾದರೂ ಹೇಳಲಿ, ಎಷ್ಟಾದರೆ ಹೆದರಿಸಲಿ, ಯಾವುದಕ್ಕೂ ನೀವು ಬಗ್ಗಲ್ಲ. ನಿಮಗೆ ಸರಿ ಅನ್ನಿಸ್ತಾ ಆ ಕೆಲಸ ಮಾಡೇ ಮಾಡ್ತೀರಿ. ಅಂತಹ ಒಂದು ಭಾವನೆ ಇರೋದ್ರಿಂದ ಯಾವುದೇ ರೀತಿ ತೊಂದರೆ ಇಲ್ಲ. ನಿಮ್ಮ ಕೆಲಸ ಕಾರ್ಯಗಳು ಸಹ ಸುಲಭವಾಗಿ ನಡ್ಕೊಂಡು ಹೋಗುತ್ತೆ. ನೀವೇನಪ್ಪ ಮಾಡ್ತೀರಿ, ಅದರಲ್ಲೂ ಮುಖ್ಯವಾಗಿ ಉದ್ಯೋಗದಲ್ಲಿರೋರು ಉನ್ನತ ಮಟ್ಟದ ಅಧಿಕಾರ ಬೇಕು ಅನ್ನೋದನ್ನು ಬೇಕು ಅಂತ ಬಯಸ್ತೀರಿ. ಇದರಿಂದ ನಿಮ್ಮ ಉನ್ನತ ಅಧಿಕಾರಿಗಳ ಜೊತೆ ಮಾತನಾಡಬೇಕಾಗತ್ತೆ, ಮಾತನಾಡ್ತೀರಿ. ಹಾಗೆ ಸ್ವಲ್ಪ ತಡ ಆದರೂ ಕೂಡ ನೀವು ಕೇಳಿದ ತಕ್ಷಣ ಅವರನ್ನು ಎಸ್ ಅನ್ನಲ್ಲ, ಸ್ವಲ್ಪ ಟೈಮ್ ತಗೋತಾರೆ. ತಡ ಆದರೂ ಕೂಡ ನಿಮ್ಮ ಮನಸ್ಸಿನ ಒಂದು ನಿರೀಕ್ಷೆಯಂತೆ ನಿಮಗೆ ಉನ್ನತ ಅಧಿಕಾರ ಸಿಗುತ್ತೆ, ಅಂದರೆ ಪ್ರಮೋಷನ್ ಸಿಗುತ್ತೆ, ತೊಂದರೆ ಇಲ್ಲ. ಇನ್ನು ರಾಜಕೀಯ ಕ್ಷೇತ್ರದಲ್ಲಿ ಯಾರು ಇದ್ದರೆ ಅವರಿಗೆ ಅನಿರೀಕ್ಷಿತವಾದಂತಹ ಉನ್ನತ ಅಧಿಕಾರ ಸಿಗುತ್ತೆ. ಒಟ್ಟಾರೆ ಈ ವಾರ ಸಾಮಾನ್ಯ ಕಾರ್ಮಿಕರಿಗಿಂತ ಹೆಚ್ಚಾಗಿ ಉನ್ನತ ಅಧಿಕಾರಿಗಳಿಗೆ ತುಂಬ ಒಳ್ಳೆಯದು. ಅವರ ಮನಸ್ಸಿನ ಆಸೆ ಆಕಾಂಕ್ಷೆಗಳು ಸುಲಭವಾಗಿ ಈಡೇರ್ತಾ ಹೋಗುತ್ತೆ. ಯಾವುದೇ ವಿಚಾರವನ್ನು ಸುಲಭವಾಗಿ ಒಪ್ಕೊಂಬಲ್ಲ ನೀವು. ಅದನ್ನು ಕೂಲಂಕುಷವಾಗಿ ಬಳಸ್ತೀರಿ, ಅದರ ಆಳಕ್ಕೆ ಇರ್ತೀರಿ, ಪ್ರತಿಯೊಂದು ಸಂಪೂರ್ಣ ಅರ್ಥ ಮಾಡ್ಕೊತೀರಿ. ಈ ಕಾರಣದಿಂದ ಪ್ರತಿಯೊಬ್ಬರು ನಿಮ್ಮ ಮಾರ್ಗದರ್ಶನವನ್ನು ಒಂದು ನಿರೀಕ್ಷಿಸ್ತಾರೆ. ಹಾಗೆ ನೀವು ಅಷ್ಟೇ ನಿಸ್ವಾರ್ಥ ಭಾವನೆಯಿಂದ ಪ್ರತಿಯೊಬ್ಬರಿಗೂ ಸಹಾಯವನ್ನು ಸಹ ಕೊಡ್ತೀರಿ. ನಿಮ್ಮ ತಂದೆ ಉದ್ಯೋಗಸ್ಥರಾಗಿದ್ದಲ್ಲಿ ಅವರ ಉದ್ಯೋಗದಲ್ಲಿ ಅನೇಕ ಬದಲಾವಣೆಗಳು ಕಂಡುಹಿಡಿಯುತ್ತೆ. ಇದರಿಂದ ಅವರು ಬೇಸತ್ತು ಏನು ಮಾಡ್ತಾರೆ, ಉದ್ಯೋಗವನ್ನು ಬದಲಾಯಿಸ್ತಾರೆ. ಉದ್ಯೋಗ ಬದಲಾಯಿಸಿದ್ರು ಕೂಡ ಯಾವುದೇ ರೀತಿ ತೊಂದರೆ ಇಲ್ಲ. ಅದನ್ನು ಸ್ವಂತ ವ್ಯಾಪಾರ ವ್ಯವಹಾರ ಅದೇನೇ ಇದ್ದರೂ ಕೂಡ ಅದರಲ್ಲೂ ಸಹ ಕೆಲವೊಂದು ಬದಲಾವಣೆಗಳು ಉಂಟಾಗುತ್ತೆ. ಅನಿವಾರ್ಯವಾದ ಪರಿಸ್ಥಿತಿಯಿಂದಾಗಿ ಆತ್ಮೀಯರೊಬ್ಬರನ್ನು ಪಾಲುಗಾರರನ್ನಾಗಿ ತೆಗೆದುಕೊಳ್ಳಬೇಕಾಗತ್ತೆ. ಅಂತಹ ಸಂಭವ ಕಂಡು ಬರ್ತಾ ಇದೆ. ಇನ್ನು ಸಾಧ್ಯವಾದಷ್ಟು ಕೋಪಕ್ಕೆ ಒಳಗಾಗದೆ ಶಾಂತಿಯ ರೀತಿಯಿಂದ ವರ್ತಿಸಿ. ಮಾತಿನ ಮೇಲೆ ಹೆಚ್ಚಿನ ಇದಿರಬೇಕು, ಏನು ಹಿಡಿತವಿರಬೇಕು. ದುಡುಕುತನದ ಮಾತುಕತೆಯಿಂದ ತೊಂದರೆ ಉಂಟಾಗುತ್ತೆ. ಸಿಂಹ ರಾಶಿಯಲ್ಲಿ ಜನಿಸಿರೋರಿಗೆ ಮುಖ್ಯವಾಗಿ ಈ ಸ್ತ್ರೀಯರಿಗೆ ಉತ್ತಮ ದಿನಗಳಾಗುತ್ತೆ. ಅಂದರೆ ಅವರ ನಿರೀಕ್ಷೆಗಳು ಸಫಲತೆಯನ್ನು ಕಾಣುತ್ತೆ. ಅವರ ಒಂದು ಆಡಳಿತದಲ್ಲಿ ಯಾವುದೇ ಒಂದು ಉದ್ಯಮ ನಡೀತಾ ಇದ್ದರೆ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ ಉತ್ತಮ ಆದಾಯ ಸಿಗುತ್ತೆ. ಅದನ್ನು ಇನ್ನೂ ಉನ್ನತೀಕರಿಸುವುದಕ್ಕೆ ಬೇರೆಯವರಿಂದ ಸಾಕಷ್ಟು ಸಹಾಯ ಸಹ ಸಿಗುತ್ತೆ. ಇವರು ನೇರವಾಗಿ ರಾಜಕೀಯದಲ್ಲಿ ಭಾಗಿಯಾಗ್ತಾರೋ ಇಲ್ವೋ ಅದು ಬೇರೆ ವಿಚಾರ. ಆದರೆ ಇವರಿಗೆ ಗಣ್ಯ ವ್ಯಕ್ತಿಗಳ ಸಹಾಯ ಸಹಕಾರ ಇರುತ್ತೆ. ಒಳ್ಳೆಯ ಜನರೊಂದಿಗೆ ಇವರು ಸಂಪರ್ಕವನ್ನು ಬೆಳೆಸ್ತಾರೆ. ಅದು ಇನ್ನು ನಿಮ್ಮ ತಾಯಿಯವರ ಮಾತಿನಂತೆ ನೀವು ನಡ್ಕೊಂತು ಅಂದರೆ ಯಾವುದೇ ರೀತಿಯ ತೊಂದರೆ ಉಂಟಾಗಲ್ಲ, ಉತ್ತಮ ಯಶಸ್ಸನ್ನು ಕಾಣ್ತೀರಿ. ಹಾಗೆ ವಿವಾಹ ಆಗಿರೋರು ನಿಮ್ಮ ಪತ್ನಿಯ ಮಾತನ್ನು ಕೇಳಬೇಕು. ಅಂದರೆ ನಿಮ್ಮ ತಾಯಿನ ದೂರ ಮಾಡಿ ನಿಮ್ಮ ಹೆಂಡತಿ ಮಾತು ಕೇಳಿ ಅಂತ ಹೇಳೋಲ್ಲ, ಆಮೇಲೆ ಜಗಳ ಮಾಡ್ಕೊಂಡಿರಿ.
ಕಾರಣ ಏನಪ್ಪ ಅಂದರೆ ಅದನ್ನು ಮುಖ್ಯವಾಗಿ ಹಣಕಾಸಿನ ವಿಚಾರವಾಗಿ ನಿಮ್ಮ ಪತ್ನಿಗೆ ಉತ್ತಮ ಜ್ಞಾನವಿರುತ್ತೆ. ಹಾಗೆಯೇ ನಿಮಗೆ ಬೇಕಾದಂತಹ ಹಣಕಾಸಿನ ಸಹಾಯ ಸಹ ಆಕೆಯಿಂದನೇ ದೊರೆಯುತ್ತೆ. ಇದು ನಿಮ್ಮ ತಾಯಿಯ ಆರೋಗ್ಯದ ಮೇಲೆ ವಿಶೇಷವಾದಂತಹ ಗಮನವನ್ನು ಕೊಡಲೇಬೇಕು. ಅವರ ಆರೋಗ್ಯದಲ್ಲಿ ದಿಢೀರಂತ ಸ್ವಲ್ಪ ಏರುಪೇರು ಉಂಟಾಗುತ್ತೆ. ಏನೋ ತೊಂದರೆ ಆಗ್ಬಿಡುತ್ತೆ ದೊಡ್ಡ ಮಟ್ಟದಲ್ಲಿ ಇಂಥಲ್ಲ, ಏರುಪೇರು ಒಂಥರ ಹಗಲು ರಾತ್ರಿ ಇದ್ದಾಗೆ, ಒಂದು ಸಲ ಸರಿಗಿದ್ದರೆ ಇನ್ನೊಂದು ಸಲ ಸರಿಗಿರಲ್ಲ, ಈ ರೀತಿ. ಇದಕ್ಕೆ ಕಾರಣ ಅವರ ಮನಸ್ಸಿನಲ್ಲಿರುವ ಒಂದು ಅತೀವ ಚಿಂತೆ ಸಹ ಹೌದು ಅದು. ಇನ್ನು ಈ ಶಿಕ್ಷಕ ವೃತ್ತಿಯಲ್ಲಿದ್ದವ್ರಿಗೆ ವಿಶೇಷವಾದಂತಹ ಗೌರವಾದಗಳು ಸಿಗುತ್ತೆ. ಮಕ್ಕಳು ಸಹ, ವಿದ್ಯಾರ್ಥಿಗಳು ಸಹ ಎಲ್ಲರ ಮನಸ್ಸನ್ನು ಗೆಲ್ತಾರೆ ಉತ್ತಮ ಸಾಧನೆಯ ಮೂಲಕ. ಆದರೆ ಕುಟುಂಬದ ಹಿರಿಯರು ಅಂದರೆ ನಿಮ್ಮ ತಂದೆ, ನಿಮ್ಮ ತಾತ ಯಾರಿರ್ತಾರೆ ಅವರು ಯಾರೊಬ್ಬರಿಗೂ ತಮ್ಮ ಮನಸ್ಸಿನ ಆಂತರ್ಯವನ್ನು ಹೇಳಲ್ಲ. ಗುಟ್ಟಾಗಿ ತಮ್ಮ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸ್ತಾರೆ. ಏಕಾಂಗಿಯಾಗಿ ಯಾವಾಗ ಮಾಡೋಕ್ಕೆ ಹೋಗ್ತಾರೆ ಆಗ ಆರಂಭದಲ್ಲಿ ಮಾತ್ರ ಸ್ವಲ್ಪ ಹಿನ್ನಡೆಯನ್ನು ಸಹ ಅನುಭವಿಸ್ತಾರೆ. ಅದು ಕೂಡ ಅವರಲ್ಲಿನ ಒಂದು ಹಠದ ಸ್ವಭಾವ ಯಶಸ್ಸಿಗೆ ಕಾರಣವಾಗುತ್ತೆ. ತೊಂದರೆ ಏನಿಲ್ಲ. ಇನ್ನು ಯಾವುದೇ ಯೋಚನೆ ಇಲ್ಲದಿರ ಸುಖವಾದ ಜೀವನವನ್ನು ನಡೆಸ್ತೀರಿ. ಸ್ವಂತ ವಾಹನವನ್ನು ತಗೋತೀರಿ. ಹಾಗೆಯೇ ಬೇರೆಯವರ ಮನಸ್ಸಿಗೆ ಬೇಸರ ಉಂಟಾಗದಂತೆ ಮಾತನಾಡ್ತೀರಿ. ಯಾರನ್ನೂ ಸುಲಭವಾಗಿ ನಂಬಲ್ಲ ನೀವು. ಅದು ನೀವು ಹೇಳೋದೇ ಕರೆಕ್ಟು, ನೀವು ಹೇಳೋದೇ ಕರೆಕ್ಟು, ನೀವು ಮಾಡ್ತಿರೋ ಕೆಲಸನೇ ಕರೆಕ್ಟು ಅನ್ನೋ ಭಾವನೆ ಇರುತ್ತೆ. ಅದನ್ನು ಬಿಡಿ. ಪ್ರತಿಯೊಬ್ಬರನ್ನು ನೀವು ವಿಶ್ವಾಸಕ್ಕೆ ತೆಗೆದುಕೊಂತು ಅಂದರೆ ನಿಮ್ಮ ಜೀವನದಲ್ಲಿ ಅತಿ ಮುಖ್ಯವಾದಂತಹ ದಿನಗಳು ಈ ವಾರ ಕಣ್ಣೆದುರುಗಡೆ ಕಂಡುಬರುತ್ತೆ. ಕನ್ಯಾ ರಾಶಿಯಲ್ಲಿ ಹುಟ್ಟಿರೋರು ಇವರು ಆರಂಭದಲ್ಲೇ ಒಂದು ತೀರ್ಮಾನಕ್ಕೆ ಬಂದಿರ್ತಾರೆ. ಏನಪ್ಪ ತೀರ್ಮಾನ ಬರೋದು ಅಂದರೆ, ಏನಾದರೂ ಆಗಲಿ ಈ ವಾರ ಸಾಧ್ಯವಾದಷ್ಟು ಮನೆಯಲ್ಲಿ ಇರಬೇಕು, ಮನೆಯ ಜನರೊಂದಿಗೆ ಪ್ರೀತಿ ವಿಶ್ವಾಸದಿಂದಿರಬೇಕು, ಎಲ್ಲೂ ಹೋಗಬಾರ್ದು. ಒಂದು ವೇಳೆ ಇವರ ಕೆಲಸ ಇವಾಗ ರೆಪ್ರೆಸೆಂಟೇಟಿವ್ ಆದರೂ ಸರಿಯೇ ಏನು ಮಾಡ್ತಾರೆ, ಇಂತಹ ತೀರ್ಮಾನಕ್ಕೆ ಬಂದಿರ್ತಾರೆ. ಆದರೆ ಏನಪ್ಪ ಆಗುತ್ತೆ, ಹಾಗೆಯೇ ಮನೆಯಿಂದನೇ ವರ್ಕ್ ಫ್ರಮ್ ಹೋಮ್ ಅಂದರೂ ಕೂಡ ಏನಾಗುತ್ತೆ, ಇವತ್ತು ಅನಿರೀಕ್ಷಿತವಾಗಿ ದೂರದ ಸ್ಥಳಕ್ಕೆ ಇವರು ಉದ್ಯೋಗ ನಿಮಿತ್ತ ಪ್ರಯಾಣವನ್ನು ಮಾಡಲೇಬೇಕಾಗುತ್ತೆ. ಇವರು ಅಧಿಕಾರಿಗಳಾಗಿರಲಿ ಬೇರೆ ವಿಚಾರ, ಸಾಮಾನ್ಯ ನೌಕರರಾಗಿರಲಿ ಬೇರೆ ವಿಚಾರ, ಒಟ್ಟಾರೆ ಉದ್ಯೋಗದ ವಿಚಾರವಾಗಿ ದೂರದ ಸ್ಥಳಕ್ಕೆ ಪ್ರಯಾಣ ಮಾಡ್ತಾರೆ. ಅದು ಇನ್ನು ಸಾಧ್ಯವಾದಷ್ಟು ನಿಮ್ಮ ಮನೆತನಕ್ಕೆ ಸಂಬಂಧಪಟ್ಟಂತಹ ಭೂ ವಿವಾದ ಏನಾದರೂ ಇದ್ದರೆ ಈ ವಾರ ಅದರ ಬಗ್ಗೆ ಯೋಚನೆ ಸಹ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇದೆ. ಏನಾದರೂ ಮಾತುಕತೆ ಮಾಡಬೇಕು ಅನ್ನೋದಿದ್ದರೆ ಸ್ವಲ್ಪ ಒಂದು ವಾರ ಕಾಲ ಮುಂದೆ ಹಾಕೋದು ತುಂಬ ಒಳ್ಳೆಯದು. ಇನ್ನು ಸ್ವಂತ ವಾಹನ ಇದ್ದಲ್ಲಿ, ಅದರ 4 ವೀಲರ್ ಕಾರು ಇಂಥವಿದ್ದರೆ ಎಚ್ಚರಿಕೆಯಿಂದ ಚಾಲನೆ ಮಾಡೋದು ಒಳ್ಳೆಯದು. ಕಾರಣ ಏನಪ್ಪ ಅಂದರೆ, ಸಣ್ಣ ಪುಟ್ಟ ಅಪಘಾತಗಳು ಆಗ್ಬೋದು. ಹಾಗೆ ಆಗುತ್ತೆ ಅಂತ ಭಯಪಟ್ಕೊಂಡು ಕಾರು ಓಡಿಸ್ಬೇಡಿ. ಕಾರಣ ಏನಪ್ಪ ಅಂದರೆ, ನಾನು ಪ್ರತಿ ಸಲವೂ ಹೇಳ್ತೀನಿ, ದಶಾಭುಕ್ತಿ ಸಹ ತುಂಬ ಮುಖ್ಯವಾಗುತ್ತೆ. ಅದನ್ನು ಮಾತ್ರ ಮರಿಬೇಡಿ. ಯಾರ ಜಾತಕದಲ್ಲಿ ರಾಹು ಅಥವಾ ಈ ಕೇತುವಿನ ದಶಾಭುಕ್ತಿ ಅಥವಾ ಅಂತರ್ಭುಕ್ತಿ ಇದೆ, ಅವರು ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದರೂ ಸುಲಭವಾಗಿ ಅದು ನಡೆಯಲ್ಲ. ಅದು ಮುಖ್ಯ, ಮರಿಬೇಡಿ ಅದನ್ನು. ಆ ನಂತರ ನಿಮ್ಮದೇ ಆದ ತಪ್ಪಿನಿಂದ ಅನಾರೋಗ್ಯಕ್ಕೆ ಒಳಗಾಗ್ತೀರಿ. ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಆಗಿಬಿಡುತ್ತೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ನಿಮ್ಮ ಈ ಆಹಾರ ಸೇವನೆಯ ಹವ್ಯಾಸ. ರಜಾ ಇದೆ, 3 ಹೊತ್ತು ತಿನ್ನು, ಇಂತಹ ಮನಸ್ಸು ಕೆಲವರಿಗಿರುತ್ತೆ. ಯಾರು ಬೈಕೋಬೇಡ ಕೇಳ್ತಿದ್ದವರು, ಕೆಲವರಿಗಿರುತ್ತೆ. ಅವರೇನು ಮಾಡ್ತಾರೆ, ಈ ಆಹಾರ ಸೇವನೆ ಮೇಲೆ ಹತೋಟಿನೇ ಇಟ್ಟಿರಲ್ಲ. ಮುಖ್ಯವಾಗಿ ಉದರ ಸಂಬಂಧಿತ ತೊಂದರೆ ಉಂಟಾಗುವಂತಹ ಸಾಧ್ಯತೆಗಳಿವೆ. ನಿಮ್ಮ ಮನಸ್ಸು ಒಂದು ಪಕ್ವವಾಗಿರಲ್ಲ, ಅಂದರೆ ಆತ್ಮವಿಶ್ವಾಸದ ಕೊರತೆ ನಿಮ್ಮನ್ನು ಕಾಡುತ್ತೆ. ಈ ಕಾರಣದಿಂದ ಕೆಲಸ ಕಾರ್ಯಗಳನ್ನು ಸುಲಭವಾಗಿ ನೀವು ಆರಂಭ ಮಾಡೋದೇ ಇಲ್ಲ. ಯಾವುದೇ ಒಂದು ಕೆಲಸ ಕಾರ್ಯ ಆದರೂ ಸಹ ನಿಧಾನ ಮಾಡ್ತೀರಿ. ಒಂದು ವೇಳೆ ನೀವು ಬೇಗ ಕೆಲಸವನ್ನು ಮಾಡ್ತೀರಿ, ಅದಕ್ಕೆ ಸಂಬಂಧಪಟ್ಟವ್ರು ನಿಧಾನ ಮಾಡ್ತಾರೆ. ಅದನ್ನು ಮುಖ್ಯವಾಗಿ
ಈ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಇರ್ತಲ್ಲ ಅಂಥದ್ರಲ್ಲಿ ನೀವು ಚುರುಕಾಗಿರ್ತೀರಿ, ನಿಮ್ಮ ಜೊತೆ ಇರೋರು ಚುರುಕಾಗಿರಲ್ಲ. ಈ ಥರ ಅದನ್ನು ಸ್ವಲ್ಪ ಕಾದು ನೋಡುವ ತಂತ್ರವನ್ನು ಉಪಯೋಗಿಸಿದ್ರೆ ತುಂಬ ಒಳ್ಳೆಯದು ಅಂತ ಕಂಡು ಬಂದಿದೆ. ತುಲಾರಾಶಿಯಾಗಿದ್ದರೆ ನಿಮ್ಮದು ಸ್ವಂತ ವಾಹನ ಇರುತ್ತೆ, ವಾಹನವನ್ನು ಕೊಡ್ತೀರಿ, ಸ್ವಂತ ವಾಹನವನ್ನು ಕೊಡ್ತೀರಿ. ಇನ್ನು ದಿನಗಳಿಂದ ವಿವಾಹದ ನಿರೀಕ್ಷೆಯಲ್ಲಿ ಇದ್ದವ್ರಿಗೆ, ಅದು ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ, ದೂರದ ಸಂಬಂಧಿಕರ ಸಹಾಯದಿಂದ ಅಥವಾ ಹಳೆಯ ಸ್ನೇಹಿತರ ಸಹಾಯದಿಂದ ವಿವಾಹ ನಿಶ್ಚಯವಾಗುವಂತಹ ಸಾಧ್ಯತೆಗಳು ಇನ್ನೂ ಸಹ ಕಂಡುಬರ್ತಾ ಇದೆ. ಕುಟುಂಬದಲ್ಲಿ ಪ್ರತಿಯೊಬ್ಬರ ನಡುವೆ ಉತ್ತಮ ಬಾಂಧವ್ಯ ಇರುತ್ತೆ. ಅದರಲ್ಲೂ ಮುಖ್ಯವಾಗಿ ಕುಟುಂಬದ ಮಹಿಳಾ ಸದಸ್ಯರು ತಮ್ಮ ನಡುವೆ ಇದ್ದಂತಹ ಭಿನ್ನಾಭಿಪ್ರಾಯಗಳನ್ನು ಮಾತುಕತೆಯ ಮುಖಾಂತರ ದೂರವಾಗಿಸ್ತಾರೆ. ಅದಕ್ಕೊಂದು ಶಾಶ್ವತ ಪರಿಹಾರವನ್ನು ಸಹ ಕಂಡುಹಿಡ್ತಾರೆ. ಇನ್ನು ಕುಟುಂಬದ ಅತಿ ಮುಖ್ಯವಾದಂತಹ ಜವಾಬ್ದಾರಿಯೊಂದನ್ನು ನಿಮ್ಮ ತಾಯಿಯವರು ಸ್ವತಃ ನಿರ್ವಹಿಸ್ತಾರೆ. ಇದಕ್ಕೆ ಸಹಾಯ ಸಹ ಸಿಗುತ್ತೆ. ಇದಕ್ಕೆ ಸಹಾಯ ಮಾಡೋದು ಯಾರಪ್ಪ ಅಂದರೆ ನಿಮ್ಮ ಕುಟುಂಬದ ಮಹಿಳಾ ಸದಸ್ಯರು. ನಿಮ್ಮ ತಾಯಿ ಆಗ್ಬೋದು, ನಿಮ್ಮ ತಾಯಿಗೆ ನಿಮ್ಮ ಪತ್ನಿ ಆಗ್ಬೋದು, ಅಥವಾ ನಿಮ್ಮ ಮಗಳೇ ಆಗ್ಬೋದು, ಇಲ್ಲ ಬೇರೆ ಯಾರಾದರೂ ಬಟ್ ಅದೇ ಸಹಾಯ ಸಿಗುತ್ತೆ. ಇಲ್ಲೇನಾಗುತ್ತೆ, ನಿಮಗೆ ನಿಮ್ಮ ಜವಾಬ್ದಾರಿ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. ಇದಕ್ಕೆ ಒಂದೇ ಕಾರಣ, ನೀವು ಮಾಡಬೇಕಾದಂತಹ ಕೆಲಸ ಕಾರ್ಯಗಳನ್ನು ಅಥವಾ ನೀವು ಅರ್ಧಂಬರ್ಧ ಮಾಡಿ ಮುಗಿಸಿರುವ ಕೆಲಸ ಕಾರ್ಯಗಳನ್ನು ಸ್ವತಃ ಬೇರೆಯವರು ಪೂರ್ಣಗೊಳಿಸ್ತಾರೆ. ಇದರಿಂದ ನಿಮ್ಮ ಮನಸ್ಸಿಗೆ ಒಂದು ರೀತಿ ನವೋಲ್ಲಾಸ ಉಂಟಾಗುತ್ತೆ, ಸಂತೋಷ ಉಂಟಾಗುತ್ತೆ. ಅದಕ್ಕಿಂತಲೂ ಹೆಚ್ಚಾಗಿ ಮಾನಸಿಕ ನೆಮ್ಮದಿ ಇರುತ್ತೆ ನಿಮಗೆ. ಇದು ಇನ್ನು ನಿಮ್ಮ ಕೆಲಸ ಕಾರ್ಯಗಳನ್ನು ನೀವೇ ಸಮರ್ಥಿಸಿಕೊಳ್ತೀರಿ. ನಿಮಗೆ ಗೊತ್ತಿರುತ್ತೆ ಕೆಲವೊಮ್ಮೆ ನಿಮ್ಮಿಂದ ತಪ್ಪಾಯಿತು ಅಂತ, ಆದರೂ ಬಡಪೆಟ್ಟಿಗೆ ಒಪ್ಪಮಲ್ಲ. ಪ್ರತಿಯೊಂದು ವಿಚಾರಕ್ಕೂ ಯಾವುದಾದ್ರೂ ಒಂದು ದೃಷ್ಟಾಂತವನ್ನು ನೀಡ್ತೀರಿ. ಇದಾಗಬೇಕು, ಅದಕ್ಕೋಸ್ಕರ ಹೀಗೆ ಮಾಡಿ ಏನೋ ಒಂದು ಹೇಳಿ ತಪ್ಪಿಸ್ಕೊಬಿಡ್ತೀರಿ. ಇನ್ನು ಸ್ವಂತ ವ್ಯವಹಾರಗಳಿದ್ದರೆ ಉತ್ತಮ ಆದಾಯ ಕಂಡು ಬರುತ್ತೆ. ಪಾಲುಗಾರಿಕೆಯ ವ್ಯವಹಾರ ಇದ್ದರೆ ಸ್ವಲ್ಪ ಎಚ್ಚರಿಕೆ ಇರಲಿ. ನಿಮ್ಮ ಜೊತೆ ಇರೋ ಪಾಲುಗಾರರು ಒಳ್ಳೆಯದೇ, ಆದರೆ ಅವರಿಗೆ ಸ್ವಲ್ಪ ಈ ದುರ್ಬೋಧನೆ ಮಾಡುವಂತಹ ಜನರು ಬರ್ಬೋದು. ಕಾರಣ ಏನಪ್ಪ ಅಂದರೆ ಇಲ್ಲೇನೋ ಕಂಡುಬರ್ತಿದೆ ಅಂದರೆ ನಿಮ್ಮ ಪಾಲುಗಾರರು ಸುಲಭವಾಗಿ ಬೇರೆಯವರ ಪ್ರಭಾವಕ್ಕೆ ಒಳಗಾಗ್ತಾರೆ. ಅದು ಮುಖ್ಯ. ಇನ್ನು ಉದ್ಯೋಗದಲ್ಲಿರೋರು ಯಾವುದೇ ರೀತಿಯ ಯೋಚನೆಯನ್ನು ಮಾಡೋದು ಬೇಡ. ನಿಮ್ಮ ನಿರೀಕ್ಷೆಯಂತೆ ಪ್ರತಿಯೊಂದು ಅನುಕೂಲತೆಯನ್ನು ಸಹ ಕಂಡುಬರುತ್ತೆ. ಎಲ್ಲ ರೀತಿಯ ಅನುಕೂಲತೆ ಇದ್ದರೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಉದ್ಯೋಗವನ್ನು ಬದಲಾಯಿಸಬೇಕು ಅಂತ ಇರುತ್ತೆ. ಯಾರಿಗೆ ಉದ್ಯೋಗ ಬದಲಾವಣೆಯ ಅವಶ್ಯಕತೆ ಇರುತ್ತೆ ಅವರಿಗೆ ಆತ್ಮೀಯರ ಸಹಾಯದಿಂದ ಒಳ್ಳೆಯ ಕಡೆ ನೂತನ ಉದ್ಯೋಗ ಸಹ ಲಭ್ಯ ಆಗುತ್ತೆ, ತೊಂದರೆ ಉಂಟಾಗಲ್ಲ. ವೃಶ್ಚಿಕ ರಾಶಿಯಲ್ಲಿ ಜನಿಸಿರೋರು ಸಾಮಾನ್ಯವಾಗಿ ಇವರಿಗೆ ಹಠದ ಸ್ವಭಾವ ಇರುತ್ತೆ. ನೀವು ನೋಡಿ, ವೃಶ್ಚಿಕ ರಾಶಿಯಲ್ಲಿ ಜನಿಸಿರೋರು, ವೃಶ್ಚಿಕ ಲಗ್ನ ಆಗಲಿ ಅಥವಾ ವೃಶ್ಚಿಕ ರಾಶಿ ಆಗಲಿ, ಹಠ ಇರುತ್ತೆ. ಆದರೆ ಆ ಹಠ ಎಂಥದ್ದಪ್ಪ ಅಂದರೆ, ಉದಾಹರಣೆಗೆ ಯಾವುದೋ ಒಬ್ಬ ವ್ಯಕ್ತಿಯನ್ನು ಈ ವಾರದ ವಿಚಾರ, ಒಬ್ಬ ವ್ಯಕ್ತಿಯನ್ನು ಇವರೇ ಸ್ವಲ್ಪ ಬೈತಾ ಇರ್ತಾರೆ, ಅವ್ರು ಆಗ ಮಾಡಿಬಿಟ್ರು ಈಗ ಮಾಡಿಬಿಟ್ರು ಅಂತ. ಅವರೇನಾದ್ರು ಬಂತು ಅಂದರೆ ಇವರು ಎಂತಹ ಒಂದು ಜಾಣ್ಮಯ ನೀತಿಯನ್ನು ತೋರಿಸ್ತಾರಪ್ಪ ಅಂದರೆ ತುಂಬ ನಗುತ್ತಾ ಮಾತಾಡ್ತಾರೆ. ಎಲ್ರಿಗೂ ಆಶ್ಚರ್ಯ ಆಗ್ಬಿಡ್ಬೋದು. ಇದರ ಅರ್ಥ ಒಂದೇ, ಇವರು ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ತಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾರೆ. ಹಾಗೆ ಪ್ರತಿಯೊಬ್ಬರ ಜೊತೆಯಲ್ಲಿ ಸಹ ಪ್ರೀತಿ ವಿಶ್ವಾಸದಿಂದ ಬಾಳ್ತಾರೆ. ಶತ್ರುಗಳಿದ್ದರೂ ಕೂಡ ಅವರನ್ನು ಸಹ ಆತ್ಮೀಯರಂತೆ ಕಾಣ್ತಾರೆ. ಈ ಕಾರಣದಿಂದ ಯಾವುದೇ ರೀತಿಯ ತೊಂದರೆ ಇಲ್ಲ. ಇವರ ಕೆಲಸ ಕಾರ್ಯಗಳು ಸುಗಮವಾಗಿ ನಡೆಯುತ್ತಾ ಹೋಗುತ್ತೆ. ಹಲವು ಕಾರ್ಯಕ್ರಮಗಳು, ಅತಿ ಮುಖ್ಯವಾದಂತಹ ವಿಚಾರಗಳು ಒಂದು ರೀತಿ ನಿಂತ ನೀರಾಗಿದೆ. ಅನೇಕ ಕೆಲಸಗಳು ನಡೆದಿರ ಹೋಗ್ಬಿಟ್ಟಿರುತ್ತೆ. ಇಲ್ಲೇನಪ್ಪ ಆಗುತ್ತೆ, ಅಂತಹ ಕೆಲಸ ಕಾರ್ಯಗಳನ್ನು ಸಹ ಇವರು ಬುದ್ಧಿವಂತಿಕೆಯಿಂದ ಪೂರೈಸ್ತಾರೆ. ಒಟ್ಟಾರೆ ಒಳ್ಳೆಯದಿದೆ. ಇನ್ನು ನಿಮ್ಮ ತಾಯಿಯವರ ವಿಚಾರಕ್ಕೆ ಬಂದಾಗ ಅಥವಾ ಕುಟುಂಬದ ಹಿರಿಯ ಮಹಿಳಾ ಸದಸ್ಯರ ವಿಚಾರಕ್ಕೆ ಬಂದಾಗ ಅವರ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸೋದು ತುಂಬ ಮುಖ್ಯ. ಬರೀ ಆರೋಗ್ಯ ಮಾತ್ರ ಅಲ್ಲ,
ವಯಸ್ಸಾಗಿದ್ದರೆ ಸುಮಾರು ಒಂದು 70 ವರ್ಷ ದಾಟಿದರೆ ಅವರು ಸುಮ್ಮನೆ ಇರ್ತಾರೆ, ಜಾರಿ ಬೀಳ್ತಾರೆ, ಅಥವಾ ಕೈ ಕಾಲಿಗೆ ಪೆಟ್ಟೆ ಮಾಡ್ಕೋತಾರೆ, ಇಲ್ಲ ಹೇಳುವಾಗ ಯಾವುದೋ ತಲೆಗೇನೋ ತಗುಲಿಸ್ಕೋತಾರೆ. ಈ ಥರ ಅವರದೇ ಆದ ಒಂದು ತಪ್ಪು, ಅವರದೇ ತಪ್ಪಿಗೆ ತೊಂದರೆಯನ್ನು ಇದು ಮಾಡ್ತಾರೆ, ಒಳಗಾಗ್ತಾರೆ, ತೊಂದರೆ ಅನುಭವಿಸ್ತಾರೆ. ಇನ್ನು ಮನೆತನಕ್ಕೆ ಸಂಬಂಧಪಟ್ಟಂತಹ ಭೂಮಿಯ ವಿಚಾರದಲ್ಲಿ ವಿವಾದವಿರುತ್ತೆ, ಅದು ಮುಂದುವರಿಯುತ್ತೆ. ಈ ನೀವೆಲ್ಲ ಚೆನ್ನಾಗೇ ಇರ್ತೀರಿ ಕುಟುಂಬದಲ್ಲಿ, ಅದು ಯಾವುದೇ ಸಂಶಯ ಇಲ್ಲ. ಆದರೆ ಕುಟುಂಬದ ಸ್ವಾಸ್ಥ್ಯವನ್ನು ಕೆಡಿಸೋದಕ್ಕೆ ದೂರದ ಸಂಬಂಧಿಕರು ನಿಮ್ಮ ಮನೆಗೆ ಬಂದೇ ಬರ್ತಾರೆ. ಇನ್ನು ಉದ್ಯೋಗದಲ್ಲಿ ಯಾವುದೇ ರೀತಿಯ ಬದಲಾವಣೆ ಇರಲ್ಲ, ಹೆಚ್ಚಿನ ನಿರೀಕ್ಷೆ ಸಹ ಇರೋದಿಲ್ಲ. ಆದರೆ ಸ್ವಂತ ವ್ಯಾಪಾರ ವ್ಯವಹಾರಗಳಿದ್ದಲ್ಲಿ ಅನಿರೀಕ್ಷಿತ ಧನಲಾಭ ಇದೆ. ಮಾತಿನ ಮೋಡಿಯಿಂದ ಪ್ರತಿಯೊಬ್ಬರಿಂದನೂ ನೀವು ಸಹಾಯವನ್ನು ಪಡಿತೀರಿ. ಅದು ಹಣಕಾಸಿನ ವಿಚಾರಕ್ಕೆ ತೊಂದರೆ ಇಲ್ಲ. ನಿಮ್ಮ ಮಕ್ಕಳಿಗೆ ಉತ್ತಮ ಉದ್ಯೋಗ ಸಿಗುತ್ತೆ. ಆದರೆ ನಿಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕು. ಅದರಲ್ಲೂ ಯಾರಿಗಾದರೂ ಉಸಿರಾಟಕ್ಕೆ ಸಂಬಂಧಿಸಿದ ತೊಂದರೆ ಇದ್ದಲ್ಲಿ ಅವರು ಎಚ್ಚರಿಕೆಯಿಂದ ಇರಬೇಕು. ಅದನ್ನು ಮಾತ್ರ ಮರಿಬೇಡಿ. ಒಳ್ಳೆಯ ದಿನಗಳಿವೆ, ಯೋಚನೆ ಮಾಡೋದು ಬೇಡ. ಧನುರಾಶಿಯ ವಿಚಾರಕ್ಕೆ ಬಂದಾಗ ಮುಖ್ಯವಾಗಿ ಸ್ತ್ರೀಯರಿಗೆ ಅತಿ ಒಳ್ಳೆಯ ದಿನಗಳಾಗುತ್ತೆ. ಅವರ ಮನಸ್ಸಿನಲ್ಲಿರುವ ಪ್ರತಿಯೊಂದು ವಿಚಾರದಲ್ಲಿಯೂ ಉತ್ತಮ ಫಲಿತಾಂಶಗಳು ಬರುತ್ತೆ. ಹಾಗೆಯೇ ಅವರ ಮನಸ್ಸು ಸಹ ಒಂದು ತಿಳಿ ನೀರಿನಂತೆ ಯಾವುದೇ ರೀತಿಯ ಕಶ್ಮಲ ಇಲ್ಲದಿರ ಶುಭ್ರವಾಗಿರುತ್ತೆ. ಇದರಿಂದ ಪ್ರತಿಯೊಬ್ಬರೂ ಸಹ ಇವರೊಂದಿಗೆ ಪ್ರೀತಿ ವಿಶ್ವಾಸದಿಂದ ವರ್ತಿಸ್ತಾರೆ, ನಡ್ಕೋತಾರೆ. ಈ ಕಾರಣದಿಂದ ಒಂದು ವೇಳೆ ಇವರ ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕ ಬಂದರೂ ಕೂಡ ಬೇರೆಯವರಿಂದ ಉತ್ತಮ ಸಹಾಯ ಸಿಗುತ್ತೆ. ಅದರಲ್ಲಿ ಸಂಶಯ ಅನ್ನೋದು ಬೇಡ. ಆನಂತರ ನಿಮ್ಮ ತಾಯಿಯವರ ವಿಚಾರಕ್ಕೆ ಬಂದಾಗ ಒಂದು ವೇಳೆ ಅವರು ಉದ್ಯೋಗಸ್ಥೆಯಾಗಿದ್ದಲ್ಲಿ ಅವರಿಗೆ ಬಡ್ತಿ ಸಿಗುತ್ತೆ, ಅಥವಾ ಸ್ವಂತ ವ್ಯಾಪಾರ ವ್ಯವಹಾರವನ್ನು ಮಾಡ್ತಾ ಇದ್ದಲ್ಲಿ ಅದರಲ್ಲಿ ಉತ್ತಮ ಆದಾಯ ಸಿಗುತ್ತೆ. ಆದರೆ ಏನಪ್ಪ ಅಂದರೆ ಈಗ ಮಾಡ್ತಾ ಇರೋ ಈ ವ್ಯಾಪಾರ ವ್ಯವಹಾರವನ್ನು ಅರ್ಧಕ್ಕೆ ನಿಲ್ಲಿಸ್ತಾರೆ, ಅಲ್ಲಿಗೆ ನಿಲ್ಲಿಸ್ಬಿಡ್ತಾರೆ. ಬೇರೆ ರೀತಿಯ ವ್ಯಾಪಾರ ಅಂದರೆ ಇವಾಗ ಈ ಪಾಲುಗಾರಿಕೆಯ ವ್ಯಾಪಾರ ಅಥವಾ ಎಕ್ಸ್ಪೋರ್ಟ್ ಮಾಡೋದು, ಇಂತಹ ಹೊಸ ಮೇಲ್ಮಟ್ಟದ ದೊಡ್ಡ ಮಟ್ಟದಲ್ಲಿ ಒಂದು ವ್ಯಾಪಾರವೊಂದನ್ನು ಅವರು ಆರಂಭಿಸುವುದ ಸಾಧ್ಯತೆಗಳು ಕಂಡುಬರ್ತಾ ಇದೆ. ಇನ್ನು ಧಾರ್ಮಿಕ ಮನೋಭಾವನೆ ನಿಮ್ಮಲ್ಲಿ ಹೆಚ್ಚಾಗಿ ಇರುತ್ತೆ. ಇದರಿಂದ ಕುಟುಂಬದಲ್ಲಿ ಅನೇಕ ಧಾರ್ಮಿಕ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತೀರಿ ಅಥವಾ ಮಾಡ್ತೀರಿ. ಹಾಗೆ ಧಾರ್ಮಿಕ ಪ್ರದೇಶಕ್ಕೆ ಅಂದರೆ ಇವಾಗ ಈ ಉದಾಹರಣೆಗೆ ಧರ್ಮಸ್ಥಳ, ಕುಕ್ಕೆ ಇಂಥ ಕಡೆ ಭೇಟಿ ನೀಡ್ತೀರಿ. ಅದರಲ್ಲೂ ಹೆಚ್ಚಾಗಿ ಹೆಣ್ಣು ದೇವರಿರೋ ಒಂದು ಪ್ರದೇಶಗಳಿಗೆ ಭೇಟಿಯನ್ನು ನೀಡ್ತೀರಿ. ಕೊಲ್ಲೂರು, ಮೂಕಾಂಬಿಕೆ ಆಗ್ಬೋದು, ಅಂಬಲ್ಪಾಡಿ ಆಗ್ಬೋದು, ಆಮೇಲೆ ಹೊರನಾಡು ಆಗ್ಬೋದು, ಈ ಥರ ಭೇಟಿ ನೀಡ್ತೀರಿ. ಒಟ್ಟಾರೆ ಇರುವ ಪರಿಸರವನ್ನು ಸರಿಯಾಗಿ ನಿಮ್ಮ ಒಂದು ಸ್ವಂತ ಕೆಲಸಕ್ಕೆ ಉಪಯೋಗಿಸ್ಕೊತೀರಿ. ನಿಮ್ಮಲ್ಲಿ ಉತ್ತಮ ಈ ಹೊಂದಾಣಿಕೆಯ ಗುಣ ಇರುತ್ತೆ, ಯಾವುದೇ ಪ್ರಾಬ್ಲಮ್ ಇಲ್ಲ. ಅದರಿಂದ ಒಂದು ರೀತಿ ನೀವು ಭಾಗ್ಯವಂತರೇ ಸರಿ. ಹಾಗೆಯೇ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಆತ್ಮೀಯರ ಸಹಾಯವಿರುತ್ತೆ. ನಿಮ್ಮ ಮನಸ್ಸು ತುಂಬ ಶುಭ್ರವಾದ್ದು, ಪ್ರತಿಯೊಬ್ಬರನ್ನು ಪ್ರೀತಿ ವಿಶ್ವಾಸದಿಂದ ಕಾಣ್ತೀರಿ. ಅದೊಂದು ವಿಶೇಷತೆ. ಹಾಗೆಯೇ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಪ್ರತಿಯೊಬ್ಬ ವ್ಯಕ್ತಿಯನ್ನು ಅನುಮಾನದಿಂದ ನೋಡ್ತೀರಿ. ನಿಮ್ಮ ಮನಸ್ಸಿನಲ್ಲಿ ಅನುಮಾನದ ಭಾವನೆ ಇರುತ್ತೆ, ಅದು ಹೊರಗಡೆ ಅದನ್ನು ತೋರ್ಪಡಿಸ್ಕೊಬೋದು. ಇದೊಂದು ನಿಮ್ಮಲ್ಲಿರೋ ಪ್ಲಸ್ ಪಾಯಿಂಟು. ಇನ್ನು ಉದ್ಯೋಗದಲ್ಲಿ ಯಾವುದೇ ತೊಂದರೆ ಇಲ್ಲ. ಏನಪ್ಪ ಆಗುತ್ತೆ ಅಂದರೆ ಅದೃಷ್ಟ ಸ್ವಲ್ಪ ಕಡಿಮೆ. ನಿಮಗೆ ದೊರೆಯಬೇಕಾದಂತಹ ಒಂದು ಸವಲತ್ತುಗಳು ಉದ್ಯೋಗ ಕ್ಷೇತ್ರದಲ್ಲಿ ಬೇರೆಯವರ ಪಾಲಾಗುತ್ತೆ. ಇದಕ್ಕೆ ನೀವೇ ಕಾರಣರಾಗ್ತೀರಿ. ನೀವು ಸರಿಯಾದ ಸಂದರ್ಭದಲ್ಲಿ ಸರಿಯಾದ ವೇಳೆಯಲ್ಲಿ ದಿಷ್ಟ ನಿರ್ಧಾರವನ್ನು ತೆಗೆದುಕೊಳ್ಳುವುದರಲ್ಲಿ ವಿಫಲರಾಗ್ತೀರಿ. ಅದರ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಿ. ಮಕರ ರಾಶಿಯಲ್ಲಿ ಜನಿಸಿರೋರು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಾವುದೇ ರೀತಿಯ ಆಸಕ್ತಿಯನ್ನು ತೋರಲ್ಲ. ಅದರಲ್ಲೂ ಮುಖ್ಯವಾಗಿ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಒಂದು ರೀತಿ ನೀವಾಯಿತು, ನಿಮ್ಮ ಕೆಲಸ ಆಯಿತು, ಆ ರೀತಿ ಇರ್ತೀರಿ. ಒಂದು ರೀತಿ ಹೇಳ್ತಾರೆ, ಒಂದು ಪದ ಇದೆ, ಜಡ ಬರುತ್ತಾ ಅಂತ. ಯಾವ ಕೆಲಸವನ್ನು ಸುಲಭವಾಗಿ ಮಾಡೋದ್ರಲ್ಲಿ ಆರಂಭನೇ ಮಾಡಲ್ಲ. ಏನೋ ಒಂದು
ಮನಸ್ಸಿಗೆ ಬಂದಂತೆ ನಡ್ಕೊಂಬೋದು ನಿಮ್ಮ ಬುದ್ಧಿ ಆಗಿಬಿಟ್ಟಿರುತ್ತೆ. ಇದರಿಂದ ಏನಾಗುತ್ತೆ, ಕುಟುಂಬದಲ್ಲಿ ಒಂದು ರೀತಿ ಬೇಸರದ ಸನ್ನಿವೇಶ ಉಂಟಾಗುತ್ತೆ. ಅದಕ್ಕೆ ಸಂಪೂರ್ಣವಾಗಿ ನೀವೇ ಕಾರಣರಾಗ್ತೀರಿ. ಅದನ್ನು ಮರಿಬೇಡಿ. ಅದೇನಾಗುತ್ತೆ, ಇಲ್ಲಿ ನಿಮ್ಮ ತಂದೆ ತಾಯಿ ಅಥವಾ ಯಾರಾದರೂ ಸರಿ, ನಿಮ್ಮ ತಂದೆ ಇಲ್ಲ ನಿಮ್ಮ ತಾಯಿ, ಇವರಿಂದ ನಿಮಗೆ ಸಂಪೂರ್ಣವಾದಂತಹ ಒಂದು ಸಹಾಯ ಸಹಕಾರ ಸಿಗುತ್ತೆ. ಈ ಕಾರಣದಿಂದ ನಿಮಗೆ ಜೀವನದಲ್ಲಿ ಬೇಸರದ ಸನ್ನಿವೇಶ ಎದುರಾಗೋದೇ ಇಲ್ಲ. ಕೆಲಸ ಕಾರ್ಯಗಳು ತುಂಬ ನಿಧಾನವಾಗಿ ನಡೀತಾ ಇರುತ್ತೆ. ಅದರಿಂದ ಏನು ಮಾಡ್ತೀರಿ, ಆ ಕೆಲಸ ಕಾರ್ಯ ಎಲ್ಲ ಬೇಗ ಮಾಡಬೇಡ ನಾವು ಒಂದು ಹಠದಿಂದ, ಒಂದು ಆಸೆಯಿಂದ ಆತುರ ಪಡ್ತೀರಿ, ತೊಂದರೆಗೆ ಒಳಗಾಗ್ತೀರಿ. ಒಂದು ಕೆಲಸವನ್ನು ಮಾಡುವಾಗ ನೀವು 10 ಬಾರಿ ಯೋಚನೆ ಮಾಡೋದು ತುಂಬ ಒಳ್ಳೆಯದು. ಅದನ್ನು ಮರಿಬೇಡಿ. ಕಾರಣ ಏನಪ್ಪ ಅಂದರೆ, ನೀವು ತುಂಬ ಒಳ್ಳೆಯದು, ಕಷ್ಟಪಟ್ಟು ಕೆಲಸ ಮಾಡ್ತೀರಿ. ಆದರೆ ನಿಮ್ಮ ಮಾತಿನ ಮೇಲೆ ಹತೋಟಿಯನ್ನು ಸಾಧಿಸೋದಕ್ಕೆ ವಿಫಲರಾಗ್ತೀರಿ. ಒಂದು. ಎರಡನೇದೇನಪ್ಪ ಅಂದರೆ, ಹಣಕಾಸಿನ ವಿಚಾರದಲ್ಲೂ ಅಷ್ಟೇ ಉತ್ತಮ ಆದಾಯ ಇರುತ್ತೆ. ನಿಮ್ಮ ನಿರೀಕ್ಷೆಗೂ ಮೀರಿದಂತಹ ಆದಾಯ ನಿಮಗಿರುತ್ತೆ. ಅದರಲ್ಲಿ ಸ್ವಂತ ವ್ಯಾಪಾರ ವ್ಯವಹಾರ ಇದ್ದಲ್ಲಿ ಒಳ್ಳೆಯ ಆದಾಯವನ್ನು ಗಳಿಸ್ತೀರಿ. ಆದರೆ ಆ ಇರುವ ಹಣವನ್ನು ಹೇಗೆ ಉಪಯೋಗಿಸಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಒಂದು ಒಳ್ಳೆಯ ಪ್ಲ್ಯಾನ್ ಇರಲ್ಲ. ಯೋಚನಾರಹಿತ ಜೀವನ, ಅಲ್ಲಿ ಯೋಚನೆಯೂ ಇರಲ್ಲ, ಈ ಕಡೆ ಯೋಜನೆಯೂ ಇರಲ್ಲ. ಅಂತಹ ಜೀವನವನ್ನು ನೀವು ನಡೆಸ್ತೀರಿ. ನಿಮ್ಮ ತಂದೆ ಅಥವಾ ನಿಮ್ಮ ತಾಯಿಯವರಿಗೆ ಉತ್ತಮ ಅನುಕೂಲತೆಗಳನ್ನು ಕಲ್ಪಿಸ್ತೀರಿ. ಅವರ ಒಂದು ಮನಸ್ಸಿನಲ್ಲಿ ಇರುವಂತಹ ಆಸೆ ಆಕಾಂಕ್ಷೆಗಳಿಗೆ ಹೆಚ್ಚಿನ ಬೆಲೆಯನ್ನು ಕೊಟ್ಟು ಅವರಿಗೆ ಸಹಾಯವನ್ನು ಸಹ ಮಾಡ್ತೀರಿ. ಇನ್ನು ಮನೆಯ ದುರಸ್ತಿಗಾಗಿ ಹೆಚ್ಚಿನ ಹಣ ಖರ್ಚಾಗುತ್ತೆ. ಹೊಸ ವಾಹನವನ್ನು ಕೊಡ್ತೀರಿ. ನಿಮ್ಮ ತಾಯಿಯವರು ಉದ್ಯೋಗಸ್ಥರಾಗಿದ್ದಲ್ಲಿ ಅನಿವಾರ್ಯವಾದಂಥ ಕಾರಣದಿಂದ ಉದ್ಯೋಗವನ್ನು ತೊರೀತಾರೆ, ಬಿಟ್ಟು ಬಂದುಬಿಡ್ತಾರೆ. ಇನ್ನು ಸ್ವಂತ ವ್ಯಾಪಾರ ವ್ಯವಹಾರ ಇದ್ದಲ್ಲಿ ಎಚ್ಚರಿಕೆ ಇರಬೇಕು. ಮಾತಿನಿಂದ ಕೆಟ್ಟವರಾಗ್ತೀರಿ, ಅದನ್ನು ಮಾತ್ರ ಮರಿಬೇಡಿ. ಇನ್ನು ಕುಟುಂಬದಲ್ಲಿ ಯಾವುದೋ ಒಂದು ರೀತಿಯ ಈ ಗಾಢವಾದಂತಹ ಯೋಚನೆಯ ಪರಿಸರ ಇರುತ್ತೆ. ಸದಾಕಾಲ ಮನಸ್ಸಿಗೆ ಏನಾದರೊಂದು ಚಿಂತೆ ಅನ್ನೋದು ನಿಮ್ಮನ್ನು ಕಾಡುತ್ತೆ, ನೆನಪಿರಲಿ. ಕುಂಭರಾಶಿಯಲ್ಲಿ ಜನಿಸಿರೋರು ಮುಖ್ಯವಾದ ವಿಚಾರ, ಒಂದು ವೇಳೆ ಕುಂಭರಾಶಿಯಲ್ಲಿ ಜನಿಸಿರೋರಿಗೆ ತಂದೆಯ ಜೊತೆಯಲ್ಲಿ ಏನಾದರೂ ಮನಸ್ತಾಪ ಇದ್ದರೆ ಅಥವಾ ವಾದ ವಿವಾದ ಭಿನ್ನಾಭಿಪ್ರಾಯ ಇದ್ದರೆ ಅದು ಬಗೆಹರಿಯುತ್ತೆ. ಸುಮ್ಮನೆ ಬರೀ ಬಗೆಹರಿಯೋದಲ್ಲ, ನಿಮ್ಮ ತಂದೆಯವರಿಂದ ನಿಮಗೆ ಸಾಕಷ್ಟು ಸಹಾಯ ಸಹ ಸಿಗುತ್ತೆ. ಅದು ಮುಖ್ಯವಾದಂತಹ ವಿಚಾರ. ಇನ್ನು ನಿಮ್ಮ ವಯಸ್ಸು ಏನಾದರೂ ಆಗಿರಲಿ, ನಿಮಗೊಂದು 10-12 ವರ್ಷ ಆಗಿರಲಿ, ಸ್ವಂತ ವಾಹನವನ್ನು ಕೊಡ್ತೀರಿ. ಅದು ತುಂಬ ಸ್ಟ್ರಾಂಗಾಗಿ ಕಾಣಿಸ್ತಾ ಇದೆ. ಇನ್ನು ವಿದ್ಯಾರ್ಥಿಗಳು ತುಂಬ ಮುಖ್ಯವಾದಂತಹ ವಿಚಾರ. ಅವರ ಇಚ್ಛೆಯಂತೆ ಪ್ರತಿಯೊಂದು ಕೆಲಸ ಕಾರ್ಯಗಳು ನಡೆಯುತ್ತೆ. ಅವರ ಇಚ್ಛೆಯಂತೆ ಒಂದು ಒಳ್ಳೆಯ ಸ್ಕೂಲು ಕಾಲೇಜು ಇಂಥ ಕಡೆ ಸೀಟ್ ಸಹ ಸಿಗುತ್ತೆ. ಒಟ್ಟಾರೆ ಒಳ್ಳೆಯದಿದೆ, ತೊಂದರೆ ಏನಿಲ್ಲ. ಇನ್ನು ಯಾರಾದರೂ ಈ ಲೋಹಕ್ಕೆ ಸಂಬಂಧಪಟ್ಟಂತಹ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಾಯಿದ್ರೆ ಅದರಲ್ಲಿ ಅನಿರೀಕ್ಷಿತವಾದಂತಹ, ನಿರೀಕ್ಷೆಗೂ ಮೀರಿದಂತಹ ಲಾಭ ಬರುತ್ತೆ. ಪಾಲುಗಾರಿಕೆಯ ವ್ಯಾಪಾರ ಇದ್ದರೆ ಮಾತ್ರ ಎಚ್ಚರಿಕೆ ಇರಲಿ, ಅದರಲ್ಲೂ ಸ್ವಲ್ಪ ತೊಂದರೆ ಕಂಡುಬರುವಂತಹ ಸಾಧ್ಯತೆ ಇವೆ. ಇಲ್ಲಿ ನಿಮ್ಮಿಂದ ಸಹಾಯ ಪಡೆದವರೇನೆ ನಿಮ್ಮ ಪ್ರಗತಿಗೆ ಅಡ್ಡಗಳಾಗ್ತದೆ. ಉದಾಹರಣೆಗೆ ಉದ್ಯೋಗದಲ್ಲಿರ್ತೀರಿ, ನಿಮಗೆ ಬಡ್ತಿ ಸಿಗಬೇಕು, ನಿಮಗೆ ಬಡ್ತಿ ಸಿಗಬಾರ್ದು ಅಂತ ಯಾರಪ್ಪ ತೊಂದರೆ ಕೊಡ್ತಾರೆ ಅಂದರೆ, ನೀವು ಯಾರಿಗೆ ಸಹಾಯ ಮಾಡಿರ್ತೀರೋ ಅವರು. ಅಂದರೆ ಯಾರಿಗೂ ಸಹಾಯ ಮಾಡೋದು ಬೇಡ ಅಂತಲ್ಲ, ಇಲ್ಲಿ ಯಾವುದೋ ಒಂದು ವೇಳೆಯಲ್ಲಿ ನಾವು ಸಹ ತಪ್ಪನ್ನು ಮಾಡಿರ್ತೀವಿ, ಅದರ ಫಲವನ್ನು ನಾವು ಉಣ್ಣಲೇಬೇಕು. ಅದು ಆ ಒಂದು ವಿಚಾರವನ್ನು ಮರಿಬೇಡಿ. ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಬಾಳ್ತೀರಿ ನೀವು. ಆದರೂ ಕೂಡ ನಿಮ್ಮ ಮನಸ್ಸನ್ನು ಸುಲಭವಾಗಿ ಅರ್ಥ ಮಾಡ್ಕೊಂಬೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಮಾತು ಅತಿ ನಿಧಾನವಾದ್ದು. ಎಲ್ಲರೂ ಅನ್ಕೋತಾರೆ, ಏನಪ್ಪ ತಲೆ ಚಿಂತ, ನೀನು ಇಷ್ಟು ನಿಧಾನನ ಮಾತಾಡೋದು ಅಂತ. ಅದಲ್ಲ,
ನೀವು ಬೇರೆಯವರ ಜೊತೆ ಮಾತನ್ನು ಆಡ್ತಾ ಇದ್ದಾಗಲೇ ನಿಮ್ಮ ತಲೆಯಲ್ಲಿ ಯೋಚನಾ ಲಹರಿ ಇರುತ್ತೆ. ಏನು ಮಾತಾಡಿದ್ರೆ ಏನಾಗುತ್ತೆ, ಯಾವ ಮಾತನ್ನು ಆಡಬೇಕು, ಯಾವ ಮಾತನ್ನು ಮುಚ್ಚಿಡಬೇಕು, ಈ ರೀತಿ ನಿಮ್ಮ ಕಲ್ಪನೆ ಇರುತ್ತೆ. ಅದನ್ನು ಸಾಕಾರಗೊಳಿಸ್ತೀರಿ. ಯಾರೂ ನಿಮ್ಮ ಮನಸ್ಸನ್ನು ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ. ಇನ್ನು ನಿಮ್ಮ ಹೆಸರಿನಲ್ಲಿರೋ ಒಂದು ಸಣ್ಣ ಜಮೀನು ಅಥವಾ ಹಳೆಯ ಕಾಲದ ಮನೆ, ಇದನ್ನು ಮಾರಾಟ ಮಾಡ್ತೀರಿ. ದೊಡ್ಡದಾದಂತಹ ಮನೆಯನ್ನು ಕೊಳ್ಳುವಂತಹ ಸಾಧ್ಯತೆ ಸಹ ಕಂಡುಬರ್ತಾ ಇದೆ. ಕುಟುಂಬದ ಸದಸ್ಯರ ಜೊತೆಗೂಡಿ ಹೊಸದಾದಂತಹ ಪಾಲುಗಾರಿಕೆಯ ವ್ಯಾಪಾರವನ್ನು ಆರಂಭಿಸ್ತೀರಿ. ಇಲ್ಲಿ ಏನಾಗುತ್ತೆ, ಸಂಪೂರ್ಣ ಹಣವನ್ನು ಇನ್ವೆಸ್ಟ್ ಮಾಡೋದು ನೀವು, ನಿಮಗೆ ಕೆಲಸ ಮಾಡೋಕ್ಕಾಗಲ್ಲ. ನಿಮ್ಮ ಪರವಾಗಿ ನಿಮ್ಮ ಕುಟುಂಬದ ಬೇರೆ ಸದಸ್ಯರು ಕೆಲಸವನ್ನು ಮಾಡ್ತಾರೆ. ಒಟ್ಟಾರೆ ಕಷ್ಟವಿಲ್ಲದೆ ಹಣವನ್ನು ಸಂಪಾದಿಸುವಂತಹ ದಾರಿಯನ್ನು ನೀವು ಕಂಡುಕೊಡ್ತೀರಿ. ಇಲ್ಲೇ ಸುಖ ಸಂತೋಷದ ಜೀವನ ಇರುತ್ತೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ನಿಮ್ಮ ಮನಸ್ಸಿನಲ್ಲಿ ಸದಾಕಾಲ ಯಾವುದೋ ಒಂದು ಭಯ ಇರುತ್ತೆ. ತಪ್ಪು ಮಾತಾಡೋದು ಏನಾಗುತ್ತೆ, ತಪ್ಪಾದ ಕೆಲಸವನ್ನು ಮಾಡೋದು ಏನಾಗುತ್ತೆ, ಆದ್ದರಿಂದ ಯೋಚನೆ ಮಾಡ್ತೀರಿ. ನಿಮ್ಮ ಯೋಚನೆ ಚೆನ್ನಾಗಿರುತ್ತೆ. ಅಷ್ಟು ಮಾತ್ರ ಅಲ್ಲ, ಬೇರೆಯವರನ್ನು ಸುಲಭವಾಗಿ ನಂಬಲ್ಲ ನೀವು. ಈ ಕಾರಣದಿಂದ ನಿಮ್ಮ ಕೆಲಸ ಕಾರ್ಯಗಳು ಸಹ ಸ್ವಲ್ಪ ನಿಧಾನಗತಿಯಲ್ಲಿ ಸಾಗುತ್ತೆ. ನೀವು ಮೀನ ರಾಶಿಯಲ್ಲಿ ಹುಟ್ಟಿದ್ದರೆ ಏನಪ್ಪ ಆಗುತ್ತೆ, ನಿಮಗೆ ಕುಟುಂಬದ ಸದಸ್ಯರ ಬಗ್ಗೆ ತುಂಬ ವಿಶೇಷವಾದಂತಹ ಪ್ರೀತಿ, ವಿಶ್ವಾಸ, ನಂಬಿಕೆ ಪ್ರತಿಯೊಂದು ಇರುತ್ತೆ. ಆದರೆ ಏನಪ್ಪ ಆಗುತ್ತೆ ಅಂದರೆ, ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗ ಏನಪ್ಪ ಆಗುತ್ತೆ, ನಿಮಗೆ ದೂರದ ಊರಿನಲ್ಲಿ ಸಿಗುತ್ತೆ. ಅಥವಾ ಇರೋ ಕಡೆಯೇ ನಿಮಗೆ ವೃತ್ತಿ ಇದ್ದರೂ ಕೂಡ ನಿಮಗೆ ಬಡ್ತಿಯನ್ನು ಕೊಟ್ಟು ದೂರದ ಊರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ವಿದೇಶಕ್ಕೆ ತೆರಳುವಂತಹ ಸಾಧ್ಯತೆಗಳಿವೆ. ಆದರೆ ವಿದೇಶಕ್ಕೆ ಹೋಗಬೇಕು ಅಂದರೆ ಮೊದಲನೇದಾಗಿ ನಿಮ್ಮ ತೀರ್ಮಾನ ಸರಿಗಿರಬೇಕು. ನಿಮ್ಮ ತೀರ್ಮಾನದ ಮೇಲೆ ನೀವು ಹತೋಟಿಯನ್ನು ಸಾಧಿಸಲ್ಲ. ಹೇಳ್ತಾರಲ್ಲ, ಇವಾಗಿರೋ ಬುದ್ಧಿ ಇವಾಗಿರಲ್ಲ ಅಂತ. ಆದ್ದರಿಂದ ಸಾಧ್ಯವಾದಷ್ಟು ಒಮ್ಮೆ ಒಂದು ರೀತಿಯ ತೀರ್ಮಾನವನ್ನು ತೆಗೆದುಕೊಂಡ್ರೆ ಅದಕ್ಕೆ ಒಂದು ರೀತಿ ಅಡ್ಜಸ್ಟ್ ಆಗಿರಬೇಕು, ಅದನ್ನು ಬದಲಾಯಿಸಬಾರ್ದು. ಅದು ತುಂಬ ಮುಖ್ಯವಾದಂತಹ ವಿಚಾರ. ಸುಲಭವಾಗಿ ನೀವು ಯಾವುದೇ ಕೆಲಸವನ್ನು ಆರಂಭ ಮಾಡಲ್ಲ. ಅದೊಂದು ದೊಡ್ಡ ತಪ್ಪು ಈ ವಾರದಲ್ಲಿ ನೀವು ಮಾಡೋದು. ಕೆಲಸ ಮಾಡಲೋ ಬೇಡವೋ ಯೋಚನೆ ಮಾಡೋಷ್ಟೊತ್ತಿಗೆ ಏನಾಗಿರುತ್ತೆ, ನಿಮಗೆ ಒದಗಿ ಬಂದಂತಹ ಅತಿ ಅಮೂಲ್ಯವಾದಂತಹ ಈ ಅವಕಾಶ ಬೇರೆಯವರ ಪಾಲಾಗಿರುತ್ತೆ. ಆದ್ದರಿಂದ ಅತಿಯಾಗಿ ಯೋಚನೆ ಮಾಡೋದು ಬೇಡ, ತುಂಬ ನಿಧಾನ ಮಾಡೋದು ಬೇಡ, ಎಚ್ಚರಿಕೆಯನ್ನು ಮುಂದುವರಿಯಿರಿ. ಸಾಧ್ಯವಾದಷ್ಟು ತ್ವರಿತ ಗತಿಯಲ್ಲಿ ನಿಮ್ಮ ತೀರ್ಮಾನಗಳನ್ನು ತಗೊಳ್ಳಿ. ಸ್ವಂತ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಾಯಿದ್ದರೆ ಆದಾಯ ಕಡಿಮೆ, ಲಾಭ ಕಮ್ಮಿ. ಏನಾಗುತ್ತೆ, ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡಬೇಕಾಗುತ್ತೆ. ಅಲ್ಲಿ ನಷ್ಟ ಅಲ್ಲ, ಪುನಃ ನಿಮಗೆ ಲಾಭ ತಗೊಂಬೋದಕ್ಕೆ ಇನ್ವೆಸ್ಟ್ ಮಾಡ್ತೀರಿ. ಆದರೆ ನಿಮಗೆ ಹಣದ ಕೊರತೆ ಉಂಟಾಗುತ್ತೆ. ಅದರಿಂದ ಎಚ್ಚರಿಕೆ ಇರಲಿ, ಇನ್ನೇನು ಇಲ್ಲ. ಇನ್ನು ನಿಮಗೆ ಉದ್ಯೋಗದಲ್ಲಿದ್ದವರು ಮುಖ್ಯವಾಗಿ ನಿಮಗೆ ದೊರೆಯಬೇಕಾದಂತಹ ಈ ಬಡ್ತಿಯಿಂದ ನೀವು ವಂಚಿತರಾಗ್ತೀರಿ. ಇದಕ್ಕೂ ಅದನ್ನು ನೀವೇ ಕಾರಣ. ನಿಮ್ಮ ತೀರ್ಮಾನ ಸರಿಯಾದ ಹಾದಿಯಲ್ಲಿರಲ್ಲ. ಹೇಳ್ತೀನಲ್ಲ, ತುಂಬ ನಿಧಾನ ಮಾಡ್ತೀರಿ. ಅದು ಖರ್ಚು ವೆಚ್ಚದ ವಿಚಾರಕ್ಕೆ ಬಂದಾಗಲೂ ಅಷ್ಟೇ, ನಿಮಗೋಸ್ಕರ ಖರ್ಚು ಮಾಡೋದು ಕಮ್ಮಿ, ನಿಮ್ಮ ಮನೆಯವರಿಗೋಸ್ಕರ, ಕುಟುಂಬದ ಸದಸ್ಯರಿಗೋಸ್ಕರ ಖರ್ಚು ಮಾಡೋದು ಕಮ್ಮಿ. ನೀವು ಮೂರನೇ ವ್ಯಕ್ತಿಗೋಸ್ಕರ ಖರ್ಚು ಮಾಡ್ತೀರಿ. ಅನಾವಶ್ಯಕ ಖರ್ಚು ವೆಚ್ಚಗಳು. ಅದರಿಂದ ಸಾಧ್ಯವಾದಷ್ಟು ಅದರಿಂದ ದೂರ ಉಳಿಯೋದು ಒಳ್ಳೆಯದು. ನಿಮ್ಮ ಜೀವನವನ್ನು ನೀವೇ ನಿರೂಪಿಸ್ಕೋಬೇಕು, ಅದನ್ನು ಮಾತ್ರ ಮರಿಬೇಡಿ. ಬೇರೆಯವರಿಂದ ಸಹಾಯ ಬಂದರೂ ಕೂಡ ಅದನ್ನು ತಿರಸ್ಕರಿಸ್ತೀರಿ, ಸ್ವಂತ ನಿರ್ಧಾರಕ್ಕೆ ಬದ್ಧರಾಗ್ತೀರಿ.